ನಾವು ಕರೆಯೋದು ಶಾರದಮ್ಮ ಅವರು ಅಂತ ಇಂದಿನ ಎಸ್ಪೆಷಲ್ ಶಾರದಮ್ಮ ಅವ್ರ ಜೊತೆ ಕೂತಿದ್ದೀವಿ. ಒಂದು ವಿಡಿಯೋ ಸಂದರ್ಶನಕ್ಕೆ ಮನದ ಕಡಲು ಮಾರ್ಚ್ 28 ಈ ಸಂದರ್ಭ ಕೃಷ್ಣಪ್ಪಣ್ಣ ಪರಿಚಯ ಆಯಿತು ಅಂತ ರಾಶಿಕಾ ಶೆಟ್ಟರು, ಅಂಜಲಿ ರಾಯರು, ಸುಮುಖ, ಯೋಗರಾಜ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಹಾಡಿನ ಮುಖಾಂತರ ಶುರು ಮಾಡೋಣ. ಎಂಥ ಅಂದ ಎಂಥ ಚಂದ ಶಾರದಮ್ಮ, ನಿಮ್ಮ ಮಾತು ಕೇಳಲೆರಡು ಕಿವಿಯು ಸಾಲದಮ್ಮ. ಎಲ್ಲ ಮನದ ಕಡಲುಗಾಗಿ ಲೇಡಿ ರೌಡಿ ಇವರು ಅಂದ್ರೆ ಒಳ್ಳೆ ಮನಸ್ಸಿಂದ ಅಟ್ಯಾಕಿಂಗ್ ಆಗಿ ಒಂದು ಸಿನಿಮಾಗಳನ್ನ ಪ್ರಮೋಟ್ ಮಾಡೋದು, ಸಿನಿಮಾಗಳ ಬಗ್ಗೆ ಮೊದಲೇ ಬರೆಯೋದು, ಇದಕ್ಕೆಲ್ಲ ತುಂಬಾ ಫೇಮಸ್ ಶಾರದಮ್ಮ. ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಗೊತ್ತು. ನಿಮ್ಮ ಆ ನೆಟ್ವರ್ಕಿಂಗಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಸರ್. ಅದಕ್ಕೆಲ್ಲ ನಾವೇನೇ ಅಂದ್ರು ಅಂತೀವಿ. ಒಂದು ಕನ್ನಡ ಭಾಷಾ ಅಭಿಮಾನಿ, ಕನ್ನಡ ಫಿಲಮ್ ಇದಕ್ಕೋಸ್ಕರ ನಾನು ದಿನ ಬೆಳಿಗ್ಗೆ ಆದ್ರೆ ಕನ್ನಡ ಫಿಲಮ್ಸ್ ಏನ್ ಬರೀಲಿ ಅದೇ ನನ್ನ ಇದು ಅಷ್ಟೇ. ಆಮೇಲೆ ಯೋಗರಾಜ್ ಭಟ್ ಅಥವಾ ಕೃಷ್ಣಪ್ಪ ನಿಮ್ ಕೊಲಾಬರೇಷನ್ ಇಂದ ನೀವ್ ಬರ್ತಾರ ಫಿಲಮ್ ಅಂದ್ರೆ ಏನೋ ಒಂದು ಒಳ್ಳೆ ಫಿಲಮ್ ಇಂಡಸ್ಟ್ರಿಗೆ ಆಗುತ್ತೆ ಅಂತ ಅದೇ ನನ್ನ. ಅದಕ್ಕೆ ಇವತ್ತು ಟೀಮ್ ಮನದ ಕಡಲೆ ಜೊತೆ ಮನದಾಳದ ಮಾತು ಬಿಗಿನಿಂಗ್ ವಿತ್ ಕೃಷ್ಣಪ್ಪ ಸರ್. 18 ವರ್ಷ ಆದ್ಮೇಲೆ ಒಂದು ಕೊಲಾಬ್ರೇಷನ್ ಯೋಗರಾಜ್ ಭಟ್ ಅವ್ರ ಜೊತೆ. ಯೋಗರಾಜ್ ಭಟ್ ಮತ್ತೆ ಗಣೇಶ್ ನೀವು ಮುಂಗಾರು ಮಳೆ ಟೈಮಲ್ಲಿ ಬಂದ್ರು. ಗಣೇಶ್ ಅವ್ರ ಜೊತೆ ಯೋಗರಾಜ್ ಭಟ್ ಒಂದು 2-3 ಫಿಲಮು ಮಾಡಿದ್ರು. ಬಟ್ ನೀವು 18 ವರ್ಷ ಆದ್ಮೇಲೆ ಬರೋಕ್ಕೆ ನಿಮಗೆ ಯೋಗರಾಜ್ ಭಟ್ ಮೇಲೆ ನಂಬಿಕೆ ಇರ್ಲಿಲ್ವಾ ಅಥವಾ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಇರ್ಲಿಲ್ವಾ? ಹೇಗೆ ಮಧ್ಯ ಒಂದು 2 ಫಿಲಮ್ ಮಾಡಿದ್ರಿ, ಬಟ್ ನಿಮ್ಗೆ ಏನಕ್ಕೆ ಇಷ್ಟು ವರ್ಷ ಆದ್ಮೇಲೆ ಯೋಗರಾಜ್ ಭಟ್ ಜೊತೆ ಕೆಲಸ? ಈಗ ನಿಜ ಸತ್ಯ ಹೇಳ್ಬೇಕಾ? ಸತ್ಯ. ನಾನು ಸಿನಿಮಾ ಇಂಡಸ್ಟ್ರಿಗೆ ಸಿನಿಮಾದವನಲ್ಲ. ಮೊದಲನೇದಾಗಿ ಅವತ್ತು ಕಾರಣಾಂತರದಿಂದ ಯೋಗರಾಜ್ ಭಟ್ರು ಗಣೇಶ್ ಬಂದಾಗ ಮುಂಗಾರು ಮಳೆ ಮಾಡೋದು ಬಂತು. ಆಗ ಹೇಳಿದ್ದೆ 3 ಸಿನಿಮಾ ಮಾಡಿದ್ವಿ ಅಂತ. ಅದಾದಮೇಲೆ ಮೊಗ್ಗಿನ ಮನಸ್ಸು ಮಾಡಿದ್ವಿ, ಮತ್ತೆ ಮುಂಗಾರು ಮಾಡಿದ್ವಿ. ಭಟ್ರಿಗೆ ಹೇಳಿದೆ, ಭಟ್ರೆ ನಿಮ್ಮನ್ನು ಮಾರ್ಕೆಟ್ನಾಗ ಯಾರು ಲೈಕ್ ಮಾಡ್ತಾರೋ ಬಿಡ್ತಾರೋ ಎಲ್ಲ ಬಿಟ್ಟಾಗ ಬನ್ನಿ ನಾನು ಮಾಡ್ತೀನಿ ಅಂತ. ಪಾಪ ಅವರು ಸತ್ಯವಾಗಿ 5 ವರ್ಷದಿಂದ ಬರ್ತಾಯಿದ್ರು. ಮತ್ತೆ ಕೊರೋನಾ ಬಂತು, ಮತ್ತೆ ಏನೇನೋ ಬಂತು, ಹಂಗೆ ಕಳ್ಕೊಂಡು ಬಂತು. ಕೊನೆಗೆ ಹೇಳಿದ್ರಿ ಯಾರಿಗೂ ಇಷ್ಟ ಆಗದಿರೋದು, ನಿನಗೆ ನಂಬಿಕೆ ಇರೋದು ಏನಿದ್ರು ಬಂದು ಹೇಳು, ನಾನು ಇದೀನಿ ಅಂತ ಮಾತು ಕೊಟ್ಟಿದ್ರು. ಹಣ ಹಿಂಗೆ ಒಂದ್ಸತಿ ಮಾತಾಡಿದ್ವಿ ಏನು ಅಂತ ಹೋದಾಗ. ಬಟ್ ಇವಾಗ ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಂಡಸ್ಟ್ರಿಯನ್ ಅಲ್ಲ ಅಂತ. ಇವತ್ತು ಇಂಡಸ್ಟ್ರಿಯನ್ ಅಲ್ದಿದ್ರು ನೀವು ಸರ್, ನೀವು ಸೂಪರ್ ಸ್ಟಾರ್ಸ್ ನ ಕೊಟ್ಟಿದ್ದೀರಾ ಸರ್. ಅದು ಹೆಂಗೆ ಅಂದ್ರೆ ಕೇಳಿ, ಇಂಡಸ್ಟ್ರಿ ಯಾಕೆ ಅಂದ್ರೆ ನೀವು ಕೇಳೋ ಪ್ರಶ್ನೆಗೆ ಯಾಕೆ ಇಷ್ಟು ಗ್ಯಾಪ್ ಆಯ್ತು ಅಂದ್ರಲ್ಲ, ಅದರಿಂದ ನಾನು ಮಾಡೋದಲ್ಲ. ಅವತ್ತು ನಾನು ಮನಸ್ಫೂರ್ತಿಯಾಗಿ ಯೋಗರಾಜ್ ಭಟ್ರು ಗಣೇಶ್ನ ಮುಂಗಾರು ಮಳೆ ಮಾಡಬೇಕು ಅಂದಾಗ ಗೋ ಹೆಡ್ ಅಂತ ಅಂದೆ. ಆಗಲೂ ಸಹ ಪ್ರಾಮಾಣಿಕವಾದ ಪ್ರಯತ್ನ ಇವರು ಮಾಡಿದ್ರು, ಗಣೇಶ ಮಾಡಿದ್ರು. ನಾನು ಖರ್ಚಿನ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಅವತ್ತು ಮನುಮೂರ್ತಿಯವ್ರನ್ನ ಇಲ್ಲಿ ತರೋವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಆಮೇಲೆ ಅವ್ರು ಬಂದರೆ ಅವರು ಉತ್ತುಂಗದ ಆಲೋಚನೆ ಇಲ್ಲ, ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಜೊತೆ ಅವ್ರ ಕೈಲೇ ಆಡಿಸ್ಬೇಕು ಅಂತ ಅನ್ನೋದು. ಅವ್ರನ್ನೂ ಸಹ ತರೋಕ್ಕೆ ಕಾರಣ ಮನುಮೂರ್ತಿ ತರೋಕ್ಕೆ ಕಾರಣ ಯೋಗರಾಜ್ ಭಟ್ರು. ಈ ಎರಡನ್ನೂ ತರಬೇಕಾದ್ರೆ ಅವ್ರಿಗೆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ. ಹಂಗಾಗಿ ಅದು ತುಂಬ ಚೆನ್ನಾಗಿ ಬಂತು. ಅದರಲ್ಲಿ ಸಾಕಷ್ಟು ಜನ, ಸುಧಾ ಬೆಳವಾಡಿಯವ್ರು ಇರ್ಬೋದು, ಪದ್ಮಜರಾವ್ ಇರ್ಬೋದು, ಮತ್ತು ಇನ್ನೊಬ್ರು ಅಶ್ವಥ್ ಅಂತ ಇರ್ಬೋದು, ಪೂಜಾ ಗಾಂಧಿ ಅವರೆಲ್ರಿಗೂ ಅವಕಾಶ ಇತ್ತು. ಅವತ್ತು ಏನಂದ್ರೆ ನಮಗೆ ಪ್ರಾಮಾಣಿಕವಾಗಿ ಮಾಡಬೇಕು. ನಾನು ಹೇಳಿದೆ, ಆ 18 ವರ್ಷದಿಂದ ಸಿನಿಮಾ ಸ್ಟಿಕ್ಕಲ್ಲಿ ಏನಂದರೆ ಮಸಾಲಾ ಡ್ಯಾನ್ಸ್ ಇರಬೇಕು, ಅದು ಇದು ಅಂದರು. ನೋಡಿ, ಹೆಣ್ಮಕ್ಳನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಪೋಸ್ ಮಾಡಿ ತೋರಿಸಿ ದುಡಿಮೆ ಮಾಡೋದ್ರೆ ನಾನು ಸಿನಿಮಾ ತೆಗಿಬೇಕು. ಆ ಮಾತು ಹೇಳಿದಿನ ಕೇಳಿ. ಸಿನಿಮಾ ಥರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವರು ಪ್ರಾಮಾಣಿಕವಾಗಿ ದುಡಿದ್ರು. ಅದು ತುಂಬ ಉತ್ತಮಕ್ಕೆ ಇತ್ತು. ಮುಂದೆ ಮೊಗ್ಗಿನ ಮನಸ್ಸು ಮಾಡಿದಾಗ್ಲೂ ಏನಾಯಿತು, ಆಗ್ಲೂ ಶಶಾಂಕ್ ಅವ್ರ ಕತೆ ತಂದರು. ಹಾಗೂ ಅದನ್ನು ಹೇಳಿದೆ, ಕತೆ ತುಂಬ ಚೆನ್ನಾಗಿತ್ತು, ಮಾಡಪ್ಪ ಅಂತಂದ್ವಿ. ಆಗ ಯಾರು ಈ ಹುಡುಗಿ ರಾಧಿಕಾ ಪಂಡಿತ್ ಬಂದಾಗ ಮೇಯ್ನ್ ಹೀರೋ ಆಗಿ ಆ ಹುಡುಗಿನೂ ಇತ್ತು. ಇನ್ನು 3 ಜನ ಇತ್ತು, ಶುಭಾ ಪೂಂಜಾ ಮತ್ತು ಇನ್ನಿಬ್ಬರು ಇದ್ರು. ಮೇಯ್ನ್ ರೋಲು ಈಕೆಗಿತ್ತು. ಈ ತಂದೆ ಅಚ್ಚುತ್ತಿದ್ರು. ಇವರ ಇದು ಅವರು ಹೊಸಬ್ರಾಗಿದ್ರು.
ಸೀರಿಯಲ್ನಿಂದ ಬಂದರು. ಅದ್ರ ಜೊತೆಗೆ ಇನ್ನೊಬ್ಬರು ಅವ್ರ ಹೆಸರು ಮರ್ತೋದು, ಇವರೆಲ್ಲ ಹೊಸ ಟೀಮ್ ಅವಾಗ. ಆಗಲೂ ಸಹ ನಾನು ಹೇಳಿದೆ, ಅದರಲ್ಲಿ ಒಂದು ಸಣ್ಣ ಇದೇನಾಯಿತು, ಇವರು ಕಥೆಯನ್ನು ಟೈಮಿಂಗ್ ಸರಿಯಾಗಿ ಸೆಟ್ ಮಾಡಲಿಲ್ಲ. ಕೆಲವು ಪಾರ್ಟ್ನ ಕಟ್ ಮಾಡ್ಬೋದು, 2 hours 45 minutes ಮಾಡೋದು. ನಾವು ಗಲಾಟೆ ಮಾಡಿ ಒಂದು 15 ನಿಮಿಷ ಇಳಿಸಿ ಮಾಡಿದ್ವಿ. ಹಾಗೂ ಸಹ ಎಲ್ರಿಗೂ ಆಗ ನಮ್ಮ ಯಶ್ ಅವ್ರಿಗೂ ಒಂದು ಅವಕಾಶ ಸಿಕ್ತು, ಅದು ಎಲ್ರಿಗೂ ಆಯಿತು. ಅಂದರೆ ಆ ದಿವಸನೂ ಅಷ್ಟೇ, ನಾವು ಆ ಸಿನಿಮಾನು ನೋಡಿ ಹೆಣ್ಮಕ್ಳು ಏನು ಕಾಲೇಜಿನಲ್ಲಿ ಓದ್ತಾರೆ, ಹೆಂಗೆ ದಾರಿ ತಪ್ತಾರೆ, ಅದಕ್ಕೆ ಒಂದು ಆ ಶುಭ ಪುಂಜದ್ದು ಒಂದು ರೋಲ್ ತಂದಿದ್ವಿ. ಅದು ತುಂಬ ಕಥೆ ಚೆನ್ನಾಗಿದ್ದು, ಜನ ರಿಸೀವ್ ಮಾಡೋದು. ಒನ್ ಟೈಮ್ ಅಂದರೆ ನಾನು ನೋಡ್ದಂಗೆ ನೀವು ಫಿಲಮ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಒಂದು ಫ್ರೆಶರ್ಸ್ಗೆ ಒಂದು ಸೂಪರ್ ಸ್ಟಾರ್ ಆಗೋ ಒಂದು ಎಲ್ಲಾ ಸೂಚನೆಗಳು ಕೊಡ್ತೀರಾ. ಒಂದು ಗಣೇಶ್ ನನ್ನ ಒಂದು ಮನಸ್ಥಿತಿ ಏನು ಗೊತ್ತಾ, ಊಟ ಹಾಕಿದ್ರೆ ಹಸಿವಿರೋರ್ಗೆ ಹಾಕ್ಬೇಕು. ಊಟ ಮಾಡಿರೋರ್ಗೆ ಊಟ ಹಾಕಿದ್ರೆ ಅದೇನು ಅದಕ್ಕೆ ಅಷ್ಟೊಂದು ದೊಡ್ಡ ಬೆಲೆ ಬರಲ್ಲ. ಹಸಿವಿರೋರ್ಗೆ ಹಾಕ್ಬೇಕು ಅನ್ನೋದಷ್ಟೇ. ಈಗ ಈ ಸಿನಿಮಾದಲ್ಲೂ ಅಷ್ಟೇ, ಈ 2 ಹೆಣ್ಮಕ್ಳು ಇವರು ಅವ್ರಿಗೆ ಹಸಿವಿದೆ. ಜಜ್ಮೆಂಟ್ ಕರೆಕ್ಟ್ ಆಗಿರುತ್ತಲ್ಲ. ಜಡ್ಜ್ಮೆಂಟ್ ಅಂದ್ರೆ ನೋಡಿ, ಯಾವುದೇ ಒಂದು ನೋಡಿ ಸತ್ಯ ಯಾವ ಕಹಿಯಾಗಿರ್ತದೆ, ಆದರೆ ಪ್ರಾಮಾಣಿಕತೆ ಸಾಯಲ್ಲ. ಆದ್ರಿಂದ ಈ ಸಿನಿಮಾನು ಸಹ ಒಳ್ಳೇದಾಗಬೇಕು ಅನ್ನೋ ಆಸೆ. ಅವ್ರ ಮುಂದೆ ನಾನು ಜಂಬಕ್ಕೆ ಹೇಳಲ್ಲ, ಅವ್ರಿಗೆ ಏನಾದರೂ ಈ ಸಿನಿಮಾ ಒಳ್ಳೆಯದಾದರೆ, ಇವರಿಬ್ರು ಹೀರೋಯಿನ್ ಆಗಿ ಇವರು ಹೀರೋ ಆದರೆ ನನ್ನಷ್ಟು ಖುಷಿ ಪಡೋನು ಯಾರು ಇಲ್ಲ. ಯೋಗರಾಜ್ ಭಟ್ರು ಸರ್, ಯೋಗರಾಜ್ ಭಟ್ರ ಬಗ್ಗೆನೂ ಹೇಳಬೇಕು. ಯೋಗರಾಜ್ ಭಟ್ರು ಏನಂದರೆ, ನಮ್ಮ ಇಂಡಸ್ಟ್ರಿನಲ್ಲಿ ಏನೇ ಹೇಳ್ಬೋದು, ಕೆಲಸ ಮಾಡೋದು ಮಾತ್ರ ರಾಕ್ಷಸ ಥರ ಮಾಡ್ತಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳಲ್ಲ. ಆಮೇಲೆ ಪ್ರಾಮಾಣಿಕವಾಗಿ ಅಂದರೆ ಯೋಗರಾಜ್ ಭಟ್ರಿಗೆ ಬೇರೆ ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿದ್ದಾರೆ, ನಂತರ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಕೇಳಿ. ಸಾಧ್ಯವೇ ಇಲ್ಲ ಈ ಥರ ಸಿಗೋದಕ್ಕೆ. ಕಾರಣ ಏನಂದರೆ, ಬೇರೆಯವರು ಅವರವ್ರದ್ದು ಐಡಿಯಾಸು, ಅವ್ರವ್ರ ಎಕ್ಸ್ಪೀರಿಯನ್ಸು, ಸಿನಿಮಾಗಳು ಹೆಂಗಿದೆ, ಮಾರ್ಕೆಟ್ ಹೆಂಗಿದೆ, ಇವೆಲ್ಲ ಗೊತ್ತಿದ್ದಾಗ ಅವ್ರ ಐಡಿಯಾಸು ಮಿಕ್ಸ್ ಆಗಿಬಿಡುತ್ತೆ. ಕೃಷ್ಣಪ್ಪಣ್ಣಂದು ಹಂಗಲ್ಲ, ಅವ್ರಿಗೊಂದು ಜಡ್ಜ್ಮೆಂಟ್ ಇರ್ತದೆ. ಒಂದು ಟೈಟ್ಲ್ ಬಗ್ಗೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಒಂದು ಕಂಟೆಂಟ್ ಬಗ್ಗೆ ಒಂದು ಜಡ್ಜ್ಮೆಂಟು. ಇವಾಗ ಹೇಳಿದ್ರು, ಹಸುವಿದ್ದವರಿಗೆ ಊಟ ಹಾಕಿದ್ರೆ ಅದರಲ್ಲೊಂದು ತೃಪ್ತಿ ಇದೆ, ಅವರು ಚೆನ್ನಾಗಿ ಊಟ ಮಾಡ್ತಾರೆ, ಆ ಡೆಡಿಕೇಶನ್ ಮೇಲ್ ಮಟ್ಟಕ್ಕೆ ಇರುತ್ತೆ. ಈಗ ಹೊಟ್ಟೆ ತುಂಬಿದವ್ರಿಗೆ ಟೀ ಕೊಡಿಸ್ತಾರೆ, ಊಟ ಹಾಕಕ್ಕೆ ಹೋಗಲ್ಲ ಅವರು. ಆ ಜಡ್ಜ್ಮೆಂಟು ಎಕ್ಸ್ಪೀರಿಯನ್ಸಿಂದ ಬಂದಿರೋದು ಅವರಿಗೆ. ನಾನು ಎಷ್ಟು ಸತ್ಯ ಅನುಭವಿಸಿದ್ದೀನಿ ಅಂದರೆ 2 ಸಿನಿಮಾದಲ್ಲಿ, ಇದು ಹೆಂಗೆ ನಾವು ಸಿನಿಮಾದವ್ರು ನಮಗೆ ಬರಬೇಕು ಈ ಜಡ್ಜ್ಮೆಂಟ್ಗಳು, ಅವ್ರಿಗೆ ಹೆಂಗೆ ಬರುತ್ತೆ ಅಂದರೆ, ಅವ್ರು ದಿನ ಬೆಳಗ್ಗೆ ಸಿನಿಮಾ ಬಗ್ಗೆ ಯೋಚನೆ ಮಾಡಲ್ಲ, ಬದುಕು ಬಗ್ಗೆ ಯೋಚನೆ ಮಾಡ್ತಾರೆ. ಅವ್ರದ್ದು ಬಿಸ್ನೆಸ್ಸು, ಅವ್ರು ನಡ್ಕೊಂಬಂದ ರೀತಿ, ಅವ್ರು ಎಲ್ಲಿಂದ ಬಂದರು ಎಲ್ಲ ಗೊತ್ತವ್ರಿಗೆ. ಒಂದು ಏನೇ ವಿಷಯ ಹೇಳಿದ್ವಿ, ಇದು ಹಿಂಗಿದೆ ಅಂದರೆ, ಇವತ್ತು ಇಷ್ಟು ಅಪ್ಡೇಟೆಡ್ ಕಂಪ್ಯೂಟರ್ ಜಮಾನ, ಅವರಿಗೆ ಪದಗಳು ಗೊತ್ತಿಲ್ಲದೆ ಕಂಪ್ಯೂಟರ್ ಏನು ಬಂದಿದ್ದಾವೆ ಬಂದಿಲ್ಲ ಅಂತ, ಅದು ಹಿಂಗೆ ಆಗುತ್ತೆ ಅಂತ ಒಂದು ಜಡ್ಜ್ಮೆಂಟ್ ಇದೆ. ನೀವು ಮಾಹಿತಿ ಕ್ರಾಂತಿ ಅಂತೀರಲ್ಲ, ಇನ್ಫಾರ್ಮೇಶನ್, ಇವತ್ತಿನ ಪ್ರಚಾರ ಹೆಂಗಿರ್ಬೇಕು ಅದ್ರ ಜಡ್ಜ್ಮೆಂಟ್ ಇದೆ. ಇದು ನಿನ್ನೆ ಒಂದು ಕಿತ್ತಾಡ್ಬಿಟ್ಟಿದ್ವಿ, ಒಂದು ವಿಷಯ ಯಾವುದೋ ಬೇಕು ಬೇಡ ಅಂತ. ಬಟ್ ಆ ಜಡ್ಜ್ಮೆಂಟ್ ಹೇಳ್ತಾರೆ ಅವರು, ಅದರಲ್ಲಿ ಯಾವುದೇ ಕಿಂಚಿತ್ ಅನುಮಾನಗಳಿರಲ್ಲ ಅವರಿಗೆ. ಆಮೇಲೆ ನಾನು ಅನುಭವಿಸ್ದಂಗೆ ಅವ್ರು ಹೇಳಿದ್ದೇ ಆಗೋದು. ಈ ಮುಂಗಾರು ಮಳೆ ಟೈಮಲ್ಲೆಲ್ಲ ನಾವು ಗಾಬರಿ ಬಿದ್ದುಬಿಟ್ಟಿದ್ವಿ. ಆಮೇಲೆ 2ನೇ ವಾರಕ್ಕೆ ಒಂದು ಸ್ವಲ್ಪ ಅಲ್ಲಾಡ್ತು ಉತ್ತರ ಕರ್ನಾಟಕ ಎಲ್ಲ. ನಾನು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಹಣ ಇನ್ನೊಂದು ವಾರ ಸಸ್ಟೈನ್ ಮಾಡಬೇಕು ಅಂತ. ನನಗೆ ಗೊತ್ತಾಗ್ಬಿಟ್ಟಿದ್ದು, ಏನೋ ಅಲ್ಲಾಡ್ತಿದ್ದೆ, ಜನ ಬರ್ತೀನಿ ನಾನು ಹತ್ರದ. ಆವಾಗ ಗಾಬರಿ, ಅದಕ್ಕೆ ಯಾಕೆ ಹಂಗೆ ನೀ ಕೇಳ್ಕೋಬೇಕಾ, ಯಾವ್ಯಾವ ಸೆಂಟ್ರದು, ಒಪೆರಾ ಮೈಸೂರು, ಸಾಗರ್, ಜಂಬೆ ಅಂತ ಒಬ್ಬ ಇದ್ದ ಅಂತ ಯಾಕೆ ಬರ್ಬೇಕು, ಅದು ಯಾವುದೇ ಸೆಂಟ್ರ್ ಹೇಳ್ತಾರೆ ನೋಡೋದು, ಕಂಟಿನ್ಯೂ ಮಾಡೋದು. ಅದು ಹೇಳಿ 1.5 ದಿವಸ 2 ದಿವಸಕ್ಕೆ ಉತ್ತರ ಕರ್ನಾಟಕ, ಎಂಟೈರ್ ಉತ್ತರ ಕರ್ನಾಟಕ ರೀರಿಲೀಸ್ ಆಗಿ 135 ಪ್ರಿಂಟ್ಗಳವರೆಗೆ ಹೋಯ್ತು. ಹಂಗಾಗುತ್ತೆ ಅಂತ ಹಿಂಟ್ ಕೊಟ್ಟಿದ್ರು ಅವರು. ಸೊ ಪ್ರೊಡ್ಯೂಸರ್ ಆಗಿ ತುಂಬಾ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋದು ತಪ್ಪು ಅಂತ. ತಪ್ಪು ಇಲ್ಲ, ಅದು ಏನಾಗುತ್ತೆ ಅಂದ್ರೆ ಸಿನಿಮಾದವರಾಗಿ ನಾವು ಸಿಕ್ಕಾಬಿಟ್ಟೆ ಸಿನಿಮಾಗಳು ನೋಡ್ತೀವಲ್ಲ, ಅದು ತಪ್ಪು. ನಾವು ಓದಬೇಕು, ನಾವು ಚೆನ್ನಾಗಿ ಬದುಕಬೇಕು, ನಾವು ಚೆನ್ನಾಗಿ ಅಲ್ದಾಡ್ಬೇಕು. ಕಂಟೆಂಟ್ಗಳು ಬೇರೆ ಬೇರೆ ಥರ ಸಿಗುತ್ತೆ, ಮಾತು ಬೇರೆ ಬೇರೆ ಥರ ಸಿಗುತ್ತೆ.
ಇವ್ರದ್ದು ಅದು ಅದು ಏನೋ ಒಂದಿದೆ ಎಕ್ಸ್ಪೀರಿಯನ್ಸ್. ಅವ್ರು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿರೋದ್ರಿಂದ ಅವ್ರ ಜಡ್ಜ್ಮೆಂಟ್ಗಳು ನಮ್ಮ ಯಾವ ಜಡ್ಜ್ಮೆಂಟ್ಗೂ ಮ್ಯಾಚ್ ಆಗಲ್ಲ. ಈಗ ಒಂದು ಟೈಟ್ಲನ್ನ ಒಬ್ಬ ರೈತರಾಗ ಅವರೇ ಕೊಟ್ಟಿದ್ದು ಮುಂಗಾರು ಮಳೆ. ನಾನು ಬರೀ ಮಳೆ ಅಂತ ಇಟ್ಕೊಂಡು ಗುದಾಡ್ತಿದ್ದೆ. ಮಳೆ ಹನಿ ಹನಿ ಪ್ರೇಮ್ ಕಹಾನಿ ಈ ಥರದವೆಲ್ಲ ಏನೇನೋ ನಮ್ದು ಮಾಡ್ಕೊಂಡು ಯೋಚನೆ. ಒಂದು ದಿವಸ ಕರೆದ್ರು, ಮುಂಗಾರು ಮಳೆ ಅಂತ ಹಳ್ಳಿ ರೈತಾಪಿ ಜನರಿಗೆಲ್ಲ ಇಷ್ಟ ಆಗುತ್ತೆ, ಮಳೆ ಕಾಯ್ತಾರೆ ಮಂದಿ ಅಂತ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು. ನನಗೆ ತಕ್ಷಣ ಥ್ರಿಲ್ ಆಗೋಯ್ತು. ಮುಂಗಾರು ಮ್ಯೂಸಿಕಲ್ ಪದ ಅದು. ಇವರು ಹಂಗಲ್ಲಪ್ಪ, ಮುಂಗಾರು ಮಳೆ ಅನ್ನೋ ಬದಲು ಮುಂಗಾರು ಮಳೆ ಇಡು. ಮುಂಗಾರು ಸ್ಟಾರ್ಟ್ ಆಗೋದು ಜನವರಿ ಫಸ್ಟ್ ವೀಕು, ಖಂಡಿತವಾಗ್ಲೂ ಬಂದೇ ಜೂನ್ ಫಸ್ಟ್ ವೀಕು. ಅದು 1ನೇ ತಾರೀಕು ಬರ್ಬೋದು, 6ನೇ ತಾರೀಕು ಬರ್ಬೋದು, 5ನೇ ತಾರೀಕು ಬರ್ಬೋದು, ಖಂಡಿತವಾಗಿ ಹೋಗ್ತಿದೆ. ಇದೇ ಇಡು ಅಂತ. ಅಂದ್ರೆ ಇಡೀ ರಾಜ್ಯದ ರೈತರು ಅದು ಕನೆಕ್ಟ್ ಆಗುತ್ತೆ ಅಂದ್ರೆ ಅದೊಂದು ಮಾಸ್ ಕಲ್ಪನೆ ಅದು. ಅಂದ್ರೆ ಸುಮಾರು ಜನ ಕೇಳಿದ್ರು ಇದೇನು ಕೃಷಿ ಇಲಾಖೆ ತರ ಇದೆ, ನಾವು ಅಲ್ಲಾಡ್ಲೇ ಇಲ್ಲ. ಆಮೇಲೆ ಇವರು ಸುಮಾರು ಆ ಥರದ್ದು ನೋಡಿದ್ದೀನಿ ನಾನು. 100ರಲ್ಲಿ 95 ಭಾಗ ಅವ್ರ ಜಡ್ಜ್ಮೆಂಟ್ ತಪ್ಪಾಗಲ್ಲ, ಯಾಕಂದ್ರೆ ತುಂಬಾ ಇನ್ನೋಸೆಂಟ್ ಆಗಿ ಹೇಳ್ತಾರೆ. ಸೊ ಮನದ ಕಡಲು ಟೈಟಲ್ ಹೇಗೆ ಬಂತು? ಮನದ ಕಡಲು ಅಂದ್ರೆ ಇದು ಇವ್ರು ಮನದ ಅಂತ ಹೇಳ್ಬಿಟ್ಟು ಇನ್ನೊಂದೇನೋ ಹೇಳ್ತಿದ್ರು. ನಾನು ಸಮುದ್ರದ ಮೇಲೆ ಕಥೆ ಬರ್ಕೊಂಡಿದ್ದೆ. ಮನೋಸಾಗರ, ಮಾನಸ ಸರೋವರ ಈ ಥರದ್ದೆಲ್ಲ ಆಗಿ ಕೊನೆಗೆ ಒಬ್ಬ ಕಡ್ಲು ಮನಸ್ಸು ಸೇರಿಸೇನಾದ್ರು ಇಡೋದು. ಮನದ ಕಡಲು, ನಿನ್ ಕಡ್ಲು ಸಾಗರ ಬೇಕಾ ಸಮುದ್ರ ಬೇಕಾ? ಸಮುದ್ರ ಅಂತ ಇಟ್ಟಿದೀವಿ ಮೊದಲು. ಹರಿಕೃಷ್ಣ ತುಂಬಾ ಆ ಸೌಂಡ್ ಎಲ್ಲ ಕೇಳುತ್ತೆ, ಜೊರ್ರ ಅಂತ ಬೇಡ. ಸಮುದ್ರ ಸ್ವಲ್ಪ ಹೆವಿ ಆಯ್ತು. ಕಡಲು ಕ್ಯೂಟ್ ಆಗಿದೆ, ಮನ್ಸು ಸಮುದ್ರ ಎಲ್ಲ ಸೇರಂದಿ ಇಕ್ಕು ಅಂತ ಒಂದು ರಾತ್ರಿ ಫೋನ್ ಮಾಡಿದ್ವಿ ನಾನು ಜಯಂತ್ ಕೈಗೆ. ಅವತ್ತು ಹೇಳಿದ್ರು, ನಾನು ಜಯಂತು ಹರಿಕೃಷ್ಣ ಬೆಳಗ್ಗೆ ತನಕ ಯೋಚನೆ ಮಾಡಿ ಮನದ ಕಡಲು ಸಿಕ್ತು, ಇಡ್ಬೋದು ನೋಡಿದ್ದು ಅಂತಂದ್ರು. ನೀರು, ಬೆಳಕು, ಗಾಳಿ, ಮಳೆ ಇದ್ರ ಜೊತೆನೆ ಯು ಪ್ಲೇ ಸೋ ಮಚ್ ಇದ್ರೊಳಗೆ. ನಮ್ಮ ಉಸಿರು ಇರೋದೇ ಅಲ್ಲಿ ಅಲ್ಲ, ಜೊತೆಲೆ ಇರಬೇಕು. ಅಲ್ಲ ಸರ್, ನಾನು ಯಾಕೆ ಅದೇ ಕೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ ಅದರಿಂದ, ಇಲ್ಲ ಸೆಟ್ ಹಾಕಿ ಮಾಡೋದನ್ನ ಒಂದೇ ಒಂದು ಸೀನ್ ತೆಗೆದ್ಬಿಡ್ರಿ ಮಳೆಲಿ. ಈ ಇಂಟರ್ವ್ಯೂ ಮಳೆ ಮಾಡ್ಬಿಡ್ರಿ, ಇನ್ವೆಸ್ಟ್ಮೆಂಟ್ ಎಷ್ಟು ಹೋಗುತ್ತೆ ಅದೇ ನೇಚರ್ ಕೇಳ್ತಾ ಇದ್ದಾರೆ ಬಟ್ರೆ. ಇದು ಕರೆಕ್ಟ್ ಅಲ್ಲ. ನೀವು ಅದನ್ನ ಅನ್ಕೊಂಡಿರೋದು ಮಳೆ ಅಂತ ಹೇಳಿ ಸೆಟ್ಟು ಇದ್ರ ಬಗ್ಗೆ ಹೇಳಿದ್ರೆ ನಾವೆಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಿನಿಮಾ ನೋಡ್ಲಿ, ಸೆಟ್ಟು ಎಷ್ಟು ಕಡೆ ಹಾಕಿದ್ದೀವಿ, ಏನೇನು ಕ್ರಿಯೇಟ್ ಮಾಡಿದ್ದೀವಿ, ಫಾರೆಸ್ಟ್ನಾಗ ಕ್ರಿಯೇಟ್ ಮಾಡಿದ್ದೀವಿ, ಮತ್ತು ಬೇರೆ ಸೆಟ್ಗಳು ಆ ಕೋಟೆನಾಗ ಕ್ರಿಯೇಟ್ ಮಾಡಿದ್ದೀವಿ, ಸಮುದ್ರನಾಗ ಕ್ರಿಯೇಟ್ ಮಾಡಿದ್ದೀವಿ, ಸೆಟ್ನಲ್ಲಿ ಬೇಕಾದಷ್ಟು ಮಾಡಿದ್ದೀವಿ. ಇವ್ರು ಹೇಳೋದು ಹೆಂಗ್ ಗೊತ್ತಣ್ಣ, ಮಳೆ ಮೇಲ್ಗಡೆಯಿಂದ ಫ್ರೀ ಬರ್ತದಲ್ಲ, ಅದಕ್ಕೆ ಹೇಳಿದ್ದು ಒಂದೇ ಒಂದು ಇಂಟರ್ವ್ಯೂ ಮಳೆಯಲ್ಲಿ ಮಾಡಿ. ಇವು ಹುಡುಗರು ಪಾಪ ನೆಂದು ಮೊಳಕೆ ಬಂದ್ಬಿಟ್ಟವೆ. ನೋಡೋಕೆ ನಿಮಗೆ ಪಿಕ್ಚರೈಸೇಷನ್ ಏನೋ ಕಾಣುತ್ತದೆ, ರಿಯಲ್ ಆಗಿ ಆ ಬಿಸಿಲು, ಮಳೆ, ಗಾಳಿಗೆ ಎಲ್ಲರೂ ಒದ್ದಾಡಿದ್ದಾರೆ. ಅಂದ್ರೆ ಇವ್ರಿಗೆ ಅಲ್ಲಲ್ಲ, ಅದು ಏನಂದ್ರೆ ನಾನು ಅದು ಹೇಳ್ಬೇಕೋ ಏನೋ ಗೊತ್ತಿಲ್ಲ, ಹಶುವನ್ನೆಲ್ಲ ಆ ಹಶು ಇವ್ರಿಗಿದೆ, ಅದಾಗಬೇಕು ಅಂತ. ಅದ್ರ ಇದೇ ಸಿನಿಮಾನ ನಾವು ಬಯಸ್ತೀವಲ್ಲ ದೊಡ್ಡ ದೊಡ್ಡ ಇವ್ರನ್ನ, ಅವ್ರ ಕೈಲಿ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಯೋಗರಾಜ್ ಭಟ್ಗೆ ಒಂದು ಕ್ವೆಶನ್ ಇತ್ತು ಅದ್ರ ಬಗ್ಗೆ. ಸರ್, ಯು ಆರ್ ಅ ಕಮರ್ಷಿಯಲ್ ಡೈರೆಕ್ಟರ್, ಬಟ್ ನಿಮ್ಮ ಕಮರ್ಷಿಯಲ್ ಹಿಟ್ಟು ಫ್ರೆಶರ್ಸ್ ಜೊತೆ ಆಗುತ್ತೆ, ನಾಟ್ ವಿತ್ ಸ್ಟಾರ್ಸ್. ಅದು ನೀವು ಒಪ್ಕೋತೀವಿ? ನಾನು ಖಂಡಿತ ಒಪ್ಕೋತೀನಿ. ಇವು ಅನ್ನ ತುಂಬ ಚೆನ್ನಾಗಿ ಹೇಳಿದ್ರು. ಅದನ್ನ ಇವ್ರನ್ನ ನಾವು ಬೆಳಗ್ಗೆ 6:30, 6:45 ಶುರು ಆಗುತ್ತೆ ಕೆಲಸ ಅನ್ನೋದು. ಆಮೇಲೆ ಇವರ ರೆಪರ್ಟ್ರಿಗಳು ಇವನ್ನೆಲ್ಲ ನಾವು ದೊಡ್ಡ ಸೆಟಪ್ಪಲ್ಲಿ ಮಾಡೋಕ್ಕಾಗಲ್ಲ. ದೊಡ್ಡ ಸೆಟಪ್ಪು, ದೊಡ್ಡ ಇಮೇಜ್ ಇರೋರಿಗೆ ಆ ಇಮೇಜಿಗೆ ತಕ್ಕಂಗೆ ಬರೀಬೇಕಾಗ್ತದೆ. ಅದು ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರ ಇಮೇಜನ್ನ ಹ್ಯಾಂಪರ್ ಮಾಡೋ ಯಾವ ಅಧಿಕಾರ ನಮಗಿರಲ್ಲ. ಅದೊಂದ್ಸತಿ ಸಿಂಕ್ ಆಗುತ್ತೆ, ಒಂದ್ಸತಿ ಸಿಂಕ್ ಆಗಲ್ಲ. ಎಷ್ಟೋ ಹೊಗಳ್ತಾರೆ, ಒಂದ್ಸತಿ ಥಿಯೇಟರ್ ಬಂದಾಗ ಈ ಥರದನ್ನ ಬಯಸೋರಿಗೆ ಅದು ಇಷ್ಟ ಆಗಲ್ಲ. ಈಗ ತುಂಬಾ ಪ್ರೇಮ ಕಥೆಗಳನ್ನ ಬಯಸೋರಿಗೆ, ಈಗ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವರು ಪ್ರೈಮರಿ ಟೀಚರ್ಸ್ ಮಾಸ್ಟರ್, ರೂಲ್ಗಳನ್ನೇ ತಗೊಂಡು ಮಗ್ಗಿ ಹೇಳ್ಕೊಟ್ಟು ಕಾಗುಂತ ಹೇಳ್ಕೊಟ್ಟಿರೋದು. ಈ ಮುಂದಿಂದು ಅಂದ್ರೆ ಕಾಲೇಜು ಇದು ಅದು ಗೊತ್ತಿಲ್ಲ. ಅವರು ಅವರೇ ಟೀಚರ್ ಆಗಿ ಕೆಲವು ಫ್ರೆಶರ್ಸ್ ಅವ್ರಿಗೂ ಹೇಳ್ಕೊಟ್ರು, ಬಟ್ ಅವ್ರು ಕಾಲೇಜ್ ಹೋದ್ಮೇಲೆ ಇವ್ರು ಅವ್ರಿಗೂ ಹೇಳ್ಕೊಡಕ್ ಆಗಿಲ್ಲ ಅನ್ಸುತ್ತೆ. ಆಗಲ್ಲ, ಯಾಕೆಂದ್ರೆ ಲೈಫ್ ಅಟೆಂಡ್ ಮಾಡ್ಬಿಡ್ತಾರಲ್ಲ ಅವರು. ನೀವು ಅಲ್ಲಿ ಲಾರ್ಜರ್ ಬದುಕಲ್ಲಿ ಇಲ್ದೇ ಇರೋದು ಹಿಂಗ್ ಬೀಸಿದ್ರೆ 20 ಜನ ಬೀಳ್ತಾರೆ ಅಂತ ಇಮೇಜ್ ಕಂಪೇರ್ ಮಾಡ್ತಾರೆ. ಅದು ಏನಾಗುತ್ತೆ ಅಂದ್ರೆ ಕಂಪೇರ್ ಮಾಡ್ತಾರೆ, ಅವ್ರ ಸಿನಿಮಾ ಹಂಗ್ ಬಂದಿದೆ, ನಾವು ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಅವ್ರು ಹೇಳಿದಾಗ
ಇವರು ಅದನ್ನು ಮೀರಿ ಹೋಗೋಕ್ಕಾಗಲ್ಲ. ಯಾಕೆಂದರೆ ಇವ್ರಿಗೆ ನಾವು ಸ್ಟೆಪ್ ಮುಂದೆ ಇರ್ತಾರೆ ಅವರು, ಆಗ ಕಷ್ಟ ಆಗುತ್ತೆ. ಅವ್ರ ಇಮೇಜನ್ನ ಹಾಳು ಮಾಡಬಾರ್ದಲ್ವ, ಅದು ಒಂದೊಂದ್ಸತಿ ಕನೆಕ್ಟ್ ಆಗುತ್ತೆ, ಒಂದೊಂದ್ಸತಿ ಕನೆಕ್ಟ್ ಆಗುತ್ತೆ. ಓಕೆ, ಇನ್ನೊಂದು ಕ್ವೆಶನ್, ನನ್ನ ನೇಚರ್ ಬಗ್ಗೆನೇ ಲೈಕ್ ನಿಮ್ಮ ಫಿಲಮ್ಸ್ ನೋಡಿದಾಗೆಲ್ಲ ಒಂದು ಖುಷಿ ಆಗೋದು ಆ ನೇಚರ್ನ. ಎಲ್ಲರೂ ನೇಚರ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ, ಬಟ್ ನೀವು ನೇಚರ್ ಜೊತೆ ಕನೆಕ್ಟ್ ಆಗ್ತೀರ. ನೇಚರ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಡಿಫ್ರೆಂಟು, ನೇಚರ್ ಜೊತೆ ಕನೆಕ್ಟ್ ಆಗೋದು ಡಿಫ್ರೆಂಟ್. ನೀವು ತುಂಬ ಕನೆಕ್ಟ್ ಆಗ್ತೀರಾ, ಅದು ಹೇಗೆ ಪಾಸಿಬಲ್ ಸರ್ ನಿಮ್ಮ ಕ್ಯಾರೆಕ್ಟರ್ಸ್ ಜೊತೆ? ಅಂದರೆ ಗಾಳಿ, ಮಳೆ, ಸಮುದ್ರ ಈ ಸತಿ ಮತ್ತೆ ಇವರೆಲ್ಲ ಮನುಷ್ಯರು ಹೇಗೆ ಕನೆಕ್ಟ್ ಮಾಡಿದ್ರಿ? ಐಲ್ಯಾಂಡ್ಗೋಸ್ಕರ ನೀವು ಮಹಾರಾಷ್ಟ್ರಗೆ ಹೋಗಿದ್ದಲ್ಲ? ಅದು ಇಲ್ಲ, ಅದು ಒಂದು ಕಂಟೆಂಟ್ ಏನಂದರೆ ಪೋರ್ಟು. ಆ ಪೋರ್ಟಲ್ಲಿ ನಡೆಯೋ ಘಟನೆಗಳನ್ನ ಇವೆಲ್ಲ ಸೇರಿಸ್ಕೊಂಡು ಅದು ಮುರುಡ್ ಜಜೀರಾ ಅಂತ, ಜಿಂಕೆ ಕಿಲ ಅಂತ ಕರೀತಾರೆ ಉರ್ದು ಮತ್ತೆ ಹಿಂದಿ. ಅದು 1970 ಚಿಲ್ಡ್ರ 74ವರೆಗೂ ಏನೋ ಆಫ್ರಿಕನ್ ಸರ್ಕಾರಕ್ಕೆ ಸೇರಿತ್ತು, ಸಿದ್ಧಿಗಳು ಕಟ್ಟಿದ್ದು. ಅದನ್ನ ಸೋಲ್ಸೋದಕ್ಕೆ ಸಂಭಾಜಿ ಇನ್ನೊಂದು ಕೋಟೆ ಕಟ್ಟಿದ್ದಾರೆ ಕೊಟ್ಟರು, ಬಟ್ ಯಾರು ಅದನ್ನ ಗೆಲ್ಲಕ್ಕಾಗಿಲ್ಲ. ಅದು ಏನೇನೋ ಮಾಡಿ ನಾವು ಅಲ್ಲಿಗೆ ಪರ್ಮಿಷನ್ ಹಾಕಿ ಇಷ್ಟೊತ್ತಿಗೆ ರಿಲೀಸ್ ಆಗಿ ಇದು 100 days ಆಗ್ಬೇಕಿತ್ತು. 3 ತಿಂಗಳು ಡಿಲೇ ಮಾಡ್ತಾ ಹೋಗ್ಬೋದು. ಮಳೆ ಜಾಸ್ತಿ ಈ ವರ್ಷ, ಮಳೆ ಜಾಸ್ತಿ ಆಗಿ ಅಲ್ಲಿ ಪರ್ಮಿಷನ್ ಕೊಡಲ್ಲ. ಅಲ್ಲಿ ಹುಳ ಹಪ್ಪೆಗಳು, ಹಾವು ಚೇಳುಗಳೆಲ್ಲ ಇರ್ತವೆ, ಕ್ಲೀನ್ ಮಾಡಲಿಲ್ಲ. ಅದಾಗದೆ ಅವ್ರು ಪರ್ಮಿಷನ್ ಕೊಡಲ್ಲ. ಸೆಂಟ್ರಲ್ ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಬೇಕಾಗಿತ್ತು. ಮಧ್ಯೆ ಮಳೆ ಬಂದದ್ದು. ಅದೊಂದು ಮಿಲಿಟರಿ ವಾರ್ ಎಪಿಸೋಡ್ ತರ ಇದೆ, ಒಳಗೆ ಹೋಗಿ ನಾವು ಶೂಟ್ ಮಾಡಿದ್ದು. ಅದು ಕೇಳೋದು ಅದು ಡೆಫಿನೆಟ್ಲಿ ಇವ್ರಿಗೆ ನಾನು ಮಾತಾಡಿದ ಮುಂಚೆ ಯಾವಾಗಲೂ ಒಂದು ಫ್ಯಾನ್ ಬಾಯ್ ಮೂಮೆಂಟು, ಫ್ಯಾನ್ ಗರ್ಲ್ ಮೂಮೆಂಟ್ ಇವ್ರಿಗೆಲ್ಲ. ಯೋಗರಾಜ್ ಭಟ್ ಜೊತೆ ಮಾತಾಡ್ತೀರಿ ಅಂದರೆ ಲೈಕ್ ಜೊತೆ ಕೆಲಸ ಮಾಡ್ತೀರಿ ಆ ಥರ ಅಂದರೆ ಅವ್ರಿಗೇನೋ ಒಂದು ಉತ್ಸಾಹ, ಏನು ತುಂಬ ವಿಷಯ ನಿಮ್ಮ ಬಗ್ಗೆ ಇದೆ ಮಾತಾಡೋಕ್ಕೆ. ಸೊ ಸುಮುಖದಿಂದ ಎಸ್ಪೆಷಲಿ ಸುಮುಖ, ನೀವು ಯು ಹ್ಯಾವ್ ಅಸಿಸ್ಟೆಡ್ ಯೋಗರಾಜ್ ಭಟ್ ಈ ಫಿಲಮಲ್ಲಿ. ಹೌ ಡಿಡ್ ಯು ಇವನ್, ಅಂದರೆ ಯಶು ಅಥವಾ ಗಣೇಶ್ ಆಗಲಿ ಎಲ್ಲ, there is a reason to consider Yogaraj Bhatt, to work with Yogaraj Bhatt. ಸುಮುಖಂಗೆ ರೀಸನ್ ಏನು? ನಾನು ಅಸಿಸ್ಟ್ ಮಾಡಿದ್ದೀನಿ ಅಂದರೆ ನನಗೆ ಐ ಅ ಫಿಲ್ಮ್ ಎಂಥೂಸಿಯಾಸ್ಟ್. ನನಗೆ ಮುಂಚಿನಿಂದನೂ ಸಿನಿಮಾ ಅಂದರೆ ತುಂಬ ಪ್ರೀತಿ. ನಾನು ಸಿನಿಮಾ ನೋಡ್ಕೊಂಡೇ ಬಿಡ್ದೆ ಸಿನಿಮಾಗೆ. ಎಲ್ಲಿ ನನಗೆ ಅಸಿಸ್ಟೆಂಟ್ ಅನ್ನೋ ಒಂದು ಇದಿದೆ, ಅಲ್ಲಿ ನಾನು ಎಲ್ಲೇ ಹೋಗಿದ್ರು ನಾನು ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್. ಅದು ಕನ್ನಡದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹಾಲಿವುಡ್ ತರ ಹೇಳ್ಬೋದು, ಅದು ಒಂದೇ ಬರೋದು. ಹೇಳಿ ಇದೆಲ್ಲ ಕಲಿಬೇಕು ನಿಮ್ಮ ಜೊತೆ ಇದ್ರೆ ಗ್ಯಾರಂಟಿ ಅದೆಲ್ಲ. ಸೊ ಬೇಸಿಕಲಿ ಆ ನೇಚರ್ ನನಗೆ ಮುಂಚಿನಿಂದ ಇತ್ತು. ಸಣ್ಣವರಿಂದ ನನಗೆ ನಾಟಕ ರಂಗಭೂಮಿಲಿ ಅಲ್ಲಿ ಕೆಲಸ ಮಾಡ್ತೀನಿ, ಅಲ್ಲೇ ಕಲಿತ. ಅಲ್ಲೇ ನನಗೆ ಆ ನೇಚರ್ ಎಲ್ಲೋ ಒಂದು ಕಡೆ ಇನ್ನೇಟ್ ಆಗಿತ್ತು. ಅಂದರೆ ಏನೇ ಇವಾಗೇನೋ ಇಟ್ಟರು ಅಂದರೆ ಇವಾಗ ಎಲ್ಲೋ ಕಾಯ್ತಾ ಇದ್ದಾರೆ ಇದಾಗಿಲ್ಲ ಅಂತ ಇದ್ರೆ ನಾನೇ ಹೋಗಿ ಮಾಡ್ಬಿಡ್ತೇನೆ ಆ ಕೆಲಸ. ಐ ಹ್ಯಾವ್ ದ್ಯಾಟ್ ಇನ್ ಮೀ ಪ್ರಾಬಬ್ಲಿ. ಆ್ಯಂಡ್ ನನಗೆ ಸರ್ ಜೊತೆ ಫೈನಲಿ ಈ ಸಿನಿಮಾ ನನಗೆ ಸಿಕ್ಕಿದಾಗ ಅಫ್ಕೋರ್ಸ್ ಐ ಆಮ್ ವೆರಿ ಲಕ್ಕಿ. ಅಲ್ಲಿ ನನಗೆ ಎಸ್ಪೆಷಲಿ ಸರ್ ಅಂತವ್ರು, ನನಗೆ ಯೋಗರಾಜ್ ಭಟ್ ಅನ್ನೋದು ಬರೀ ಒಬ್ಬ ಡೈರೆಕ್ಟರ್ ಅಲ್ಲ, ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಆಫ್ ಲಾಟ್ ಆಫ್ ಅದರ್ ಥಿಂಗ್ಸ್. ಅವರು ಜಿಯೋಗ್ರಫಿ ಬಗ್ಗೆನೂ ಮಾತಾಡ್ತಾರೆ, ಪಾಲಿಟಿಕ್ಸ್ ಬಗ್ಗೆನೂ ಮಾತಾಡ್ತಾರೆ, ಸೋಷಿಯಲ್ ಪ್ರಾಬ್ಲಮ್ಸ್ ಬಗ್ಗೆನೂ ಮಾತಾಡ್ತಾರೆ, ನಿಮ್ಮ ಬಗ್ಗೆನೂ ಮಾತಾಡ್ತಾರೆ. ಅವ್ರಿಗೆ ಎಲ್ಲ ವಿಚಾರಗಳ ಬಗ್ಗೆ ನಾನು ಐ ವೋಂಟ್ ಸೇ 100% ಅಂತ ಹೇಳಲ್ಲ, ಬಟ್ ಅವರು ಕುತೂಹಲ ಇರೋ ಒಂದು ಎಲ್ಲ ವಿಚಾರದಲ್ಲೂ ಅವ್ರಿಗೆ ಒಳ್ಳೆ ಜ್ಞಾನ ಇದೆ. ಸೊ ಅವ್ರ ಕೆಳಗೆ ಕೆಲಸ ಮಾಡೋದಕ್ಕೆಲ್ಲ ಇಟ್ಸ್ ಫ್ಯಾಂಟಾಸ್ಟಿಕ್. ಅಂದರೆ ಕಲಿಯೋದಕ್ಕೆ ದಿನ ಏನೋ ಒಂದಿರುತ್ತೆ ಪಾಠ ಅದು. ಸೊ ಎಲ್ಲೂ ನಮಗೆ ಅದೊಂದು ಡಿಟ್ಯಾಚ್ಮೆಂಟ್ ಇರಲಿಲ್ಲ ಎಂದು ಏನೋ ಒಂದು ಕಲಿತಾ ಇದ್ವಿ, ಇವರಿಂದ ಕಲಿಬೇಕು ಅನ್ನೋದು ಆ ಒಂದು ಅವರ ಪರ್ಸ್ನಾಲಿಟಿ ಅದು. ಅಂದರೆ ಏನು ಒಂದು ವಿಚಾರ ಹೇಳ್ಕೊಡೋದಾಗಲಿ ಅಥವಾ ಅವ್ರ ಜ್ಞಾನನ ಅವ್ರು ಹಂಚೋದಾಗಲಿ ಅವರಲ್ಲಿ ಇದೆ ಅದು. ಸೊ ಹಿ ಅಟ್ರಾಕ್ಟ್ಸ್ ಪೀಪಲ್ ಲೈಕ್ ದಟ್. ಸೊ ಹಿ ಹ್ಯಾಸ್ ದಟ್ ಕ್ವಾಲಿಟಿ. ಅದರಿಂದ ಒಂದು ಆಮೇಲೆ ಲೈಕ್ ಸೇಮ್ ವೇ ಬಿಕಾಸ್ ಐ ಕಮ್ ಫ್ರಮ್ ದಟ್ ಕೈಂಡ್ ಆಫ್ ಅ ಸ್ಪೇಸ್, ಐ ವಾಂಟೆಡ್ ಟು ಲರ್ನ್ ಮೋರ್. ಇವಾಗ ಇನ್ನೇನೋ ಲೈಕ್ ಐ ಸೆಡ್ ಐ ಹ್ಯಾವ್ ದ ನೇಚರ್ ಆಫ್ ಲೈಕ್ ಜಸ್ಟ್ ವರ್ಕಿಂಗ್. ಇಫ್ ಐ ಆಮ್ ನಾಟ್ ಆ್ಯಕ್ಟಿಂಗ್ ಐ ವುಡ್ ಲೈಕ್ ಟು ಡೂ ಸಮಥಿಂಗ್. ಇನ್ನೇನೋ ಮಾಡಬೇಕು ನನಗೆ, ಅದು ನನಗೆ ಆಸೆ ಇದೆ. ಸಿನಿಮಾದಲ್ಲಿ ಏನಾದರೂ ಮಾಡ್ತಾನೆ ಇರಬೇಕು ನಾನು. ಏನೂ ಮಾಡಲಿಲ್ಲ ಸಿನಿಮಾ ನೋಡ್ಬೇಕು ನಾನು. ಸೊ ಎರಡರಲ್ಲೊಂದು ಆಗಬೇಕು. ಸೊ ದ್ಯಾಟ್ ಈಸ್ ವೇರ್ ಫಾರ್ ಮೀ ನಾಟ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ಬಟ್ ಡೆಫಿನೆಟ್ಲಿ ಅವರಿಂದ ಕಲಿಯೋದು ತುಂಬ ಇದೆ ಈ ಸಿನಿಮಾ. ಫ್ರೆಂಡ್ಶಿಪ್, ಫೀಮೇಲ್ ಫ್ರೆಂಡ್ಶಿಪ್ ಇಸ್ ದ ಕೋರ್ ಥೀಮ್ ಆಫ್ ಮನದ ಕಡಲು. ಇಟ್ಸ್ ವೆರಿ ರೇರ್. ಅಂದರೆ ನಾವು ಯಾವತ್ತೂ ಇದ್ರ ಬಗ್ಗೆ ಕೇಳಿಲ್ಲ. ಬಾಲಿವುಡ್ಡಲ್ಲಿ ಮಾಡಿರ್ಬೋದು ಬಟ್ ಬೇರೆ ರೀತಿ. ಬಟ್
ಫ್ರೆಂಡ್ಶಿಪ್ ಡೆಫಿನೆಟ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂತ ನಾವೆಲ್ಲ ಮಾತಾಡ್ತೀವಿ, ಬಟ್ ಫೀಮೇಲ್ ಫ್ರೆಂಡ್ಶಿಪ್ ಕೋರ್ ಆಫ್ ಮನದ ಕಡಲು ಬಗ್ಗೆ ನೀವು ಹೇಳಬೇಕು ಅಂದರೆ ನಿಮ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇದ್ದಾರಾ ಹುಡುಗಿ? ನಾನೇ ಬೆಸ್ಟ್ ಫ್ರೆಂಡ್ಸ್. ನಾನೇ ಬೆಸ್ಟ್ ಫ್ರೆಂಡ್ಸ್. ನಿಮಗೆ ಇವರಿಬ್ರು ದೋಸ್ತಿ ಪರದಲ್ಲಿ ನೋಡ್ತಿದ್ರೆ ಹೆಣ್ಮಕ್ಳು ಹಿಂಗೆ ಇರಕ್ಕೆ ಸಾಧ್ಯನಾ? ನಾನು ಯಾರ್ದಾರ ಜೊತೆ ಹಿಂಗೆ ನನಗೆ ಬೆಸ್ಟ್ ಫ್ರೆಂಡ್ ಬೇಕು ಅಂತ ನಿಮ್ಗೆ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ಗಳಾಗಿದೆ, ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಆಗಿದೆ. ಬಟ್ ಏನಕ್ಕೆ ಇದ್ರ ಬಗ್ಗೆ ನೀವು ಯಾಕೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದೀವಿ? ಒಂದು ಬೆಸ್ಟ್ ಫ್ರೆಂಡ್ಸ್ ನಾವು ಮಾತಾಡ್ತೀವಿ, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಟು ಫೀಮೇಲ್ ಬೆಸ್ಟ್ ಫ್ರೆಂಡ್ಸ್ ಬಗ್ಗೆ ಹೇಳೋದು ತುಂಬ ರೇರ್. ಅದು ನನಗೆ ತುಂಬ ಇಷ್ಟ ಆಯಿತು ಅದ್ರ ಬಗ್ಗೆ ಕೇಳಿ. ನಾರ್ಮಲಿ ಒಂದು ಹುಡುಗ ಒಂದು ಹುಡುಗಿ ಆ ಥರದ್ದೇನೋ ಇರುತ್ತೆ. ಮತ್ತು ಒಂದು ಫೆಮಿನಿಟಿನ ನಾವು ಹಾಡಲ್ಲಿ, ಫೀಮೇಲ್ ಸೋಲೋಗಳಲ್ಲಿ ಅಲ್ಲಿ ಇಲ್ಲಿ ತಾತಾನೆ ಇರ್ತೀನಿ. ಹೆಣ್ಮಕ್ಳು ಮಾತಾಡಿದ್ರೇ ಅದು ಒಂದು ಪವರ್ ಬರುತ್ತೆ. ಈಗ ಮುಂಗಾರು ಮಾಡಿರ್ಬೇಕು, ಗಾಳಿಪಟ, ಒಳ್ಳೊಳ್ಳೆ ಫೀಮೇಲ್ ರೋಲ್ಗಳು ಬರೆಯೋದು ಅದು ಖುಷಿ. ಯಾಕಂದರೆ ಅವರಿಗೆ ಒಂದು ಇಮ್ಮೆನ್ಸ್ ಡಿಗ್ನಿಟಿ ಇರುತ್ತೆ ಹೆಣ್ಮಕ್ಳಿಗೆ. ಅದನ್ನು ಇಟ್ಕೊಂಡೆ ನಾವು ಅದರಲ್ಲಿ ಹ್ಯೂಮರ್ ಕ್ರಿಯೇಟ್ ಮಾಡ್ಬೋದು. ಲವ್, ಆಮೇಲೆ ಲವ್ ವಿಷಯದಲ್ಲೂ ಅಷ್ಟೇ ಪೊಸೆಸಿವ್ ಆಗಿರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ. ಈ ಗಂಡು ಬಂದು ಇದು ಬರೀ ಇನ್ಫಾರ್ಮೇಶನ್, ಇದು ಟ್ರೂತ್ ಅಲ್ಲ, ಇದು ಬರ್ತವೇ ಹೋಯ್ತವೆ, ಬೈತವೇ ಹೋಗ್ತವೆ, ಈ ಥರನೇ ಇರುತ್ತೆ. ಅದು ನನಗೆ ಯಾವತ್ತೂ ಇಷ್ಟ. ತುಂಬ ಜನ ಹುಡುಗ ಹುಡುಗಿ ಲವ್ ಸ್ಟೋರಿಗಳು ರಿಯಲ್ ಲೈಫಲ್ಲಿ ನಡೆದಿದ್ದು. ಪಂಚಾಯತಿ ಯಾರೋ ಒಬ್ಬ ಹುಡುಗ ನೋಡಿದ ತಕ್ಷಣ ಕೇಳ್ಬಿಡ್ತೀನಿ, ಮೂರನೇ ಹುಡುಗಲೇನೋ ಅಂತ. ಇಂಟ್ಯೂಷನ್ಸ್ ಬಗ್ಗೆ ನಿಮಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ, ಕೃಷ್ಣಪ್ಪನಾಗಿರುತ್ತೆ. ಬಟ್ ಎಲ್ಲರಿಗೂ ವರ್ಕ್ ಆಗಲ್ವಲ್ಲ, ನಿಮ್ಮ ಇಂಟ್ಯೂಷನ್ಸ್ ಹೇಗೆ ವರ್ಕ್ ಆಗುತ್ತೆ? ನಾನು ಏನೇ ಯೋಚನೆ ಮಾಡಿದ್ರು ಎಡಿಟ್ ಅಂತಾರೆ, ಅದನ್ನು ಎಡಿಟ್ ಮಾಡ್ಕೋತೀನಿ. ಫಸ್ಟು ಸ್ಕ್ರಿಪ್ಟು, ಶಾರ್ಟ್ಸು, ತಂತ್ರ, ಟೆಕ್ನಾಲಜಿ ಅಲ್ವಾ ಅದು. ಫಿಲ್ಮ್ ಟೆಲಿಂಗ್ ಈಸ್ ಅ ಟೂ. ನಾವು ಕ್ಯಾಮ್ರಾನ ಟೂಲ್ ಥರ ನಮ್ಗೆ ಏನು ಬೇಕೋ ಅದನ್ನು ಹೇಳ್ಬೋದು. ಆಡಿಯೋ ವಿಜುವಲ್ ಈಸ್ ಅ ಟೂಲ್. ಅದರ ಎಕ್ಸಿಕ್ಯೂಷನನ್ನು ಗ್ರೌಂಡ್ ಲೆವೆಲಿಂದ ಯೋಚನೆ ಮಾಡಬೇಕು. ಒಬ್ಬ ಜನರೇಟರ್ ತಗೊಂಡ್ಬಂದು ಫ್ರೇಮಲ್ಲಿ ನಿಲ್ಲಿಸ್ತಾನೆ ಅಂತ ನಾನು ಹೋಟ್ಲಿಂದ ಸೆಟ್ಟಿಗೆ ಬರೋಷ್ಟು ನನಗೆ ಅನ್ಸುತ್ತದೆ. ಯಾಕೆ ಅನ್ಸುತ್ತೆ ಗೊತ್ತಿಲ್ಲ. ನಾನು ಬಂದಾಗ ಜನರೇಟರ್ ಕರೆಕ್ಟಾಗಿ ನಾನು ಎಲ್ಲಿ ಶಾರ್ಟ್ ಹೇಳಿರ್ತೀನಿ ನಾನು ನಿಲ್ಸಿರ್ತೀನಿ. ನಾನು ಎಷ್ಟೋ ಸತಿ ಫೋನ್ ಮಾಡಿ ನನಗೆ ಹೆಂಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ಜನರೇಟ್ರು ಬೇರೆ ಕಡೆ ಹಾಕಿಸಿ ನಾನು ಸುಮಾರು ಸತಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳ್ತೀನಿ. ಅದು ಗೊತ್ತಿಲ್ಲ, ನಾನು ಬರೋಕ್ಕೆ ಕರೆಕ್ಟ್ ಟೈಮಿಗೆ ಅದಲ್ಲಿರುತ್ತೆ. ಅದನ್ನು ಮೇ ಬಿ ನಾನು ಸಬ್ ಕಾನ್ಷಿಯಸ್ ಎಲ್ಲೋ ಹಿಂದಿನ ದಿವಸ ನೋಡಿರ್ತಾವೆ ನಾನು ಪಾರ್ಕ್ ಮಾಡೋದು. ಅದನ್ನು ತೆಗೆಯಕ್ಕೆ 3/4 ಗಂಟೆ ಬೇಕು. 3/4 ಗಂಟೆ ನನಗೆ ಶೂಟಿಂಗ್ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಗಾಬರಿ. ನನ್ನ ಟೈಮ್ ಮ್ಯಾನೇಜ್ಮೆಂಟು ಮತ್ತು ಇದರದ್ದಲ್ಲಿ ನಾನು ಭಾಳ ಅಂದರೆ ಭಾಳ ಶಿಸ್ತು ನನಗಂತೆ. ಟೈಮು ಉಳಿಸ್ಬಿಟ್ರೆ ಸುಮಾರು ವಿಷಯಗಳು ಶೂಟಿಂಗಲ್ಲಿ ಸುಲಭಕ್ಕೆ ಮುಗಿಸ್ಬೋದು. ಆ ಟೈಮ್ ಬಗ್ಗೆ, ಟೈಮ್ ಸೆನ್ಸು ಪ್ಲಸ್ಸು ಎಕ್ಸಿಕ್ಯೂಷನ್, ಗ್ರಾಸ್ ರೂಟ್ ಲೆವೆಲಲ್ಲಿ ಇವನು ಇದಿದೆ ಪ್ರಾಬ್ಲಮ್ ಕೊಡ್ತಾನೆ ಅಂತ ಪ್ರಿಡಿಕ್ಟ್ ಮಾಡ್ತಾನೇ ಇರ್ತೀನಿ. ಇವನು ಆ್ಯಕ್ಟಿಂಗ್ ಬರ್ಬೇಕಾದ್ರೆ, ಇವ್ರು ಆ್ಯಕ್ಟಿಂಗ್ ಬರ್ಬೇಕಾದ್ರೆ ಈಗ ನಾವು ಕೂತಿದ್ದೀವಲ್ಲ, ಇಡೀ ಫಿಲ್ಮ್ನ ಈ ರೂಮಲ್ಲಿ 30-40 ದಿವಸ ಪ್ರಾಕ್ಟೀಸ್ ಮಾಡಿದ್ದಾರೆ. ಹೌದು. ಅದಾದ ಮೇಲೂ ನನಗೆ ಹಿಂಗೆ ಆಗುತ್ತೆ ಅಂತ ಹೇಳ್ತಿದ್ದೇನೆ. ಕೆದಕಿ ಬರೆಯೋದು ಎಡಿಟ್ ಮಾಡೋದು. ಅಲ್ಲ ಪ್ರಾಬ್ಲಮ್ ಆಗುತ್ತೆ. ಅವ್ನು ನಾನು ಬರ್ದಿರೋದು ಕರೆಕ್ಟಾಗಿ ಬರ್ತಿಲ್ಲ ಅಂದಾಗ ಆಲ್ಟರ್ನೇಟ್ ಏನೋ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ ಅವನಿಗೆ ಹಂಗೆ ಅನ್ಸುತ್ತೆ. ಅದು ಇಂಟ್ಯೂಷನ್ನು, ಅವನಿಗೆ ಮುಂದಾಗೋದೇನೋ ಗೊತ್ತು. ಅದು ಆ್ಯಕ್ಚುಲಿ ಅವನಲ್ಲಿ ಇರೋದಕ್ಕೂ ಕನೆಕ್ಟ್ ಆಗುತ್ತೆ. ಹಂಗೆ ಕೃಷ್ಣಪ್ಪಣ್ಣ ಸುಮಾರು ಹೇಳ್ತಾರೆ, ಅವ್ರು ಹೇಳಿದ್ದೇ ಆಗೋದು ಅಂದೆ. ನಾನು ಅವರೇನು ಜ್ಯೋತಿಷ್ಯ ಅಲ್ಲ ಅಥವಾ ಭವಿಷ್ಯಕಾರರಲ್ಲ. ಈಗ ನಾನು ಗಂಗಣ್ಣ ಮೊನ್ನೆ ಇವೆಂಟ್ ಹಿಂದಿನ ದಿನದವರೆಗೆ ಈ ಅದರ್ ಲ್ಯಾಂಗ್ವೇಜ್ ಹಾವಳಿ ಅದು ಇದು ಎಲ್ಲ ಮಾತಾಡ್ತಿದ್ವಿ. ಆಫೀಸು ಬಂದರು, ಊಟ ಮಾಡಿದ್ರು, ಮುದ್ದೆ ಏನು ಅಂದರು, ಸರ್ ಹಿಂದಿ ಸಿನಿಮಾ ಬರ್ತಿದೆ, ತಮಿಳು 2, ಈ ಹಬ್ಬ ಸ್ಪೆಷಲಿ ಒಂದು ಸಿನಿಮಾ ಬರ್ತಿದೆ, ಈ ಥರದ್ದೆಲ್ಲ ಏನೋ ಹೇಳ್ತೀವಿ. ಕನ್ನಡದ ಯಾವ ಬರ್ತಾ ಇದ್ದಾರೆ ಅಂದರು. ಯಾವ ಸಣ್ಣ ಪುಟ್ಟದ 2-3 ಇದ್ದಾವೆ. ಯಾವನ ಬರಲಿ ಮುಚ್ಕೊಂಡು ಮತ್ತೆ ಡೇಟ್ಗೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹಿಂಗೆ ಗುರಾಯಿಸಿದ್ರು. ಇಲ್ಲ ಅಣ್ಣ, ಪುಕ್ಕ ಆಗ್ತಾ ಇದೆ, ಇದೆಲ್ಲ ಕೇಳಿದ್ರೆ ಸಿನಿಮಾಗಳು ಎತ್ತಂಗಡಿ ಆಗ್ತಾ ಇದ್ದಾವೆ ಕನ್ನಡದ್ದು ಅಂತ ಹೇಳಿದ್ರು. ಅವಾಗ ಹೆಂಗೆ ಹೇಳಿದ್ರು, 18 ವರ್ಷದ ಹಿಂಗೆ ಅದೇ ಇದರಲ್ಲೇ ಹೇಳಿದ್ರು. ನೀವು ಸಿನಿಮಾ ಬದಲಾಗಿದೆ ಅಂತ ಅನ್ಕೋತೀರಾ ಸರ್? ಹೇಳಿದ್ದೆ ಹೇಳ್ಬಿಡ್ತೀನಿ. ನೀವು ನಿಮ್ಮ ಕೆಲಸದ ಮೇಲೆ ಡೌಟ್ ಪಟ್ಟು ಏನಾದ್ರು ಕೆಲಸ ಮಾಡಿದ್ರೆ ಈ ಹೆದರ್ಕೊಂಡು ಮಾತಾಡಿ. ಕೆಲಸ ನೆಟ್ಟಿಗೆ ಮಾಡಿದಿರಲ್ವಾ, ನನಗೆ ಹೇಳ್ದಂಗೆ ಮಾಡಿದಿರ್ತಾರೆ. ಮತ್ತು ಮೊದಲು 4 ಪಿಕ್ಚರ್ ತೋರಿಸಿ
ನನಗೆ ನಂಬಿಕೆ ಐತೆ, ಇದನ್ನ ಚರ್ಚೆ ಮಾಡಿಬಿಡಿದ್ರು. ಸರಿ, ನಾವು ಆ ಧೈರ್ಯದಲ್ಲೇ ಇವೆಂಟಲ್ಲಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದು ತಗೋಬೋದು. ಇವೆಂಟು ಕೂಡ ನಮ್ಮ ಲಾಟಲ್ಲಿ ಇರಲಿಲ್ಲ. ಎಷ್ಟು ಬರಬಹುದು ಬರದೇ ಇರಬಹುದು. ನಾವು ಈಗ ರಾಕಿ ಭಾಯ್ ಅಂದರೆ ಅದು ನ್ಯಾಷನಲ್ ಫಿಗರ್, ಸ್ವಲ್ಪದಲ್ಲ ಅದನ್ನ ಹಿಡಿಯೋದು. ಅದು ಲಾಸ್ಟ್ ಮಿನಿಟಲ್ಲಿ ಅದು ಬಂದು 10 ಬಾಲಿಗೆ 200 ರನ್ ಹೊಡ್ಕೊಟ್ಟು ಹೋಗ್ಬಿಟ್ರು. ಈ ಥರದ್ದೆಲ್ಲ ಅದು ಏನೋ ಒಂದು ಸೇರ್ಕೊಳ್ಳುತ್ತೆ ಇವರಿಗೆ. ಅದನ್ನ ಪ್ರಿಡಿಕ್ಟು ಮಾಡ್ತಾರೆ, ಹಂಗಲ್ಲ. ಅದು ಇಂಟ್ಯೂಷನ್ ಎಲ್ರಿಗೂ ಇರುತ್ತೆ, ಅವ್ರಿಗೂ ಇರುತ್ತೆ, ಶಟ್ರಿಗೂ ಇರುತ್ತೆ, ಇವರಿಗಿರುತ್ತೆ, ನಿಮಗಿರುತ್ತೆ. ಅದನ್ನ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಚುರುಕು ಮಾಡ್ಕೊಂಡ್ಬಿಟ್ರೆ, ಓ ಇದು ಮೊದಲೇ ಹೇಳಿದ್ರು ಅಂತ ಅಷ್ಟೇ. ಫಿಲಮ್ ನೋಡಿದ್ರಾ? ಇವಾಗ ಫಿಲಮ್ಮು ಕತೆ ಹೇಳಿದ್ರಲ್ಲ, ಕತೆ ಹೇಳಿ ಶೂಟಿಂಗು ಮಾಡಿದಾರಲ್ಲ, ಇದು ಹೀಗೆ ಇರ್ತದೆ ಅಂತ ನಾನು 100% ಡಿಸೈಡ್ ಆಗಿದ್ದೀನಿ. ಅದು ಪಿಕ್ಚರೈಸೇಷನ್ ನೋಡಬೇಕಾದ ಅವಶ್ಯಕತೆ ಇಲ್ಲ. ಈಕೆದೇನು ನೋಡ್ಬೋದು, ಅವ್ರದ್ದೇನು, ಇವ್ರದ್ದೇನು, ಅವ್ರೇನು ಡೈರೆಕ್ಟ್ ಮಾಡೋದೆ ಎಲ್ಲ ನನ್ನ ಮೈಂಡ್ ಇಷ್ಟ ಆಗಿದೆ. ಅದು ನೋಡಿ ಡಿಸೈಡ್ ಮಾಡೋಂಥನಲ್ಲ. ಖಂಡಿತವಾಗ್ಲೂ ಯಾವುದೇ ಒಂದು ಯುದ್ಧ ಗೆಲ್ಲಬೇಕಾದ್ರೂ ಕಾನ್ಫಿಡೆನ್ಸ್ ಮುಖ್ಯ. ಆ ಕಾನ್ಫಿಡೆನ್ಸ್ ನನಗಿದೆ. ಖಂಡಿತವಾಗ್ಲೂ ನೀವೆಲ್ಲ ಒಪಿನಿಯನ್ ಕೊಡಿ. So how do you, what's the short form of bro in among sisters and sis ಅಂತಲ್ಲ? ಬ್ರೋ, ನಾನು ನನ್ನ ಗರ್ಲ್ ಫ್ರೆಂಡ್ಸ್ಗೆಲ್ಲ ಬ್ರೋ ಅಂತಾರೆ. ಬಟ್ that's what Manada Kadulu, I keep saying this everywhere. It's not a love story. It's a story about love. ನಮ್ಮಿಬ್ರು ಮಧ್ಯ, ಅವರಿಬ್ರು ಮಧ್ಯ, ನಮ್ಮಿಬ್ರು ಮಧ್ಯ, ನಮ್ಮ 3 ಜನ, ನಂದು ರಘು ಸರ್ದು, ಅವ್ರದ್ದು ರಘು ಸರ್ದು. ಇಟ್ಸ್ ಅ ಸ್ಟೋರಿ ಅಬೌಟ್ ಲವ್ ಇನ್ ಆಲ್ ಫ್ಯಾಸೆಟ್ಸ್. ಅಂದರೆ ತುಂಬ ಯುನೀಕ್ ಆಗಿರೋ ಒಂದು ಸ್ಟೋರಿ. ಆಮೇಲೆ ಸರ್ ಸುಮುಖ ಹೇಳ್ದಂಗೆ, ಸರ್ ಬಗ್ಗೆ ಸುಮುಖ ಹೇಳ್ದಂಗೆ ಸರ್ ಬಗ್ಗೆ ಸುಮುಖ ಹೇಳ್ದಂಗೆ ಸರ್ ತುಂಬ ನಾಲೆಜಬಲ್. ಅವರು ಈಗಿನ ಜನ್ರೇಷನ್ ಲವ್ ಹೇಗಿದೆ ಅಂತ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾವು ತುಂಬ ವರ್ಷಗಳಿಂದ ಸಿನಿಮಾ ನೋಡಿದಾಗ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂದರೆ ದೇ ಎಂಡ್ ಅಪ್ ಟುಗೆದರ್ ಅಂತ ಒಂದು ರೀತಿಯಲ್ಲಿ ತೋರಿಸಿರ್ತಾರೆ. ಬಟ್ ಈಗಿನ ಜನ್ರೇಷನ್ ಏನಾಗಿದೆ ಅಂದರೆ ಇನ್ಫ್ಯಾಕ್ಚುಯೇಷನ್ ಜಾಸ್ತಿ ಆಗಿದೆ, ಕನ್ಫ್ಯೂಷನ್ಸ್ ಜಾಸ್ತಿ ಆಗಿದೆ. ಇಟ್ಸ್ ನಾಟ್ ರಾಂಗ್ ಕನ್ಫ್ಯೂಷನ್, ಬಟ್ ಇಟ್ಸ್ ಜಸ್ಟ್ ಕನ್ಫ್ಯೂಷನ್. ಸೊ ಅದೆಲ್ಲ ತುಂಬ ಚೆನ್ನಾಗಿ ಸರ್ ತೋರಿಸಿದ್ದಾರೆ. ನಮ್ಮ ಜನ್ರೇಷನ್ನಿಗೆ ಲವ್, ಫ್ರೆಂಡ್ಶಿಪ್ ಏನು ಮೀನಿಂಗ್ ಇದೆಯೋ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆರ್ಕಿಯಾಲಜಿಸ್ಟ್ ಮೂಲಕ ಲವ್ ತೋರಿಸೋದ ಇದು? ಬಟ್ ಮ್ಯಾಮ್, ಐ ವಿಲ್ ಸೇ ಆರ್ಕಿಯಾಲಜಿಸ್ಟ್ ಮೂಲಕ ಲವ್ ತೋರಿಸಿದ್ದಾರೆ. ಬಿಕಾಸ್ ನನ್ನ ಕ್ಯಾರೆಕ್ಟರ್ಗೆ ಅವ್ರ ಕೆಲಸದ ಬಗ್ಗೆ ತುಂಬ ಪ್ರೀತಿ ಇದೆ. ಸೊ ಅದು ಒಂದು ರೀತಿ ಲವ್ ತಾನೆ. ನನಗೆ ಮೈ ಬಿಗ್ಗೆಸ್ಟ್ ಲವ್ ಇನ್ ಲೈಫ್ ಅಪಾರ್ಟ್ ಫ್ರಮ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇಸ್ ಮೈ ವರ್ಕ್. ಸೊ ನಮ್ಮ ವರ್ಕಲ್ಲೂ ಲವ್ವೇ ಅದು. ಸೊ ಆ ಸ್ಟೋರಿನೂ ಇದೆ ಅದರಲ್ಲಿ, ತುಂಬ ಚೆನ್ನಾಗಿ ತೋರಿಸಿದೆ. ಇವಳು ಕ್ರಿಕೆಟರ್ ಆಗಿ, ನೀನು ಆರ್ಕಿಯಾಲಜಿಸ್ಟ್, ನೀನು ಕ್ರಿಕೆಟರ್ ಆಗಿ, ಬಟ್ ಇಟ್ಸ್ ಆಲ್ ಅಬೌಟ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್. ಸೊ ಇದ್ರ ಬಗ್ಗೆ ಐ ಆಮ್ ಲೈಕ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಯಾಕಂದರೆ ನಾನು ಫಸ್ಟ್ ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ ಅಂತ ಕಾಲ್ ಮಾಡಿದಾಗಲೂ ನನಗೆ ಸಂತೋಷ್ ಸರ್ ಕಡೆಯಿಂದ ಕಾಲ್ ಬಂದಿದ್ದು, ನಮ್ಮ DOP ಸರ್. ನಾನು ಯಾವ ಕ್ಯಾರೆಕ್ಟರ್ ಅಂತ ನಾವು ಕೇಳಿಲ್ಲ, ಹೀರೋಯಿನ್ ಯಾವುದೋ ಒಂದು ಕ್ಯಾರೆಕ್ಟರ್. ಓಕೆ, ನಾನು ಆಡಿಷನ್ ಮಾಡಿ ಸೆಲೆಕ್ಟ್ ಅಂತ ಗೊತ್ತಾದ್ಮೇಲೆ ನಂಗೆ ಗೊತ್ತಾಗಿದೆ ಇಟ್ಸ್ ಅ ಹೀರೋಯಿನ್ ಕ್ಯಾರೆಕ್ಟರ್. ಬಿಕಾಸ್ ವರ್ಕಿಂಗ್ ವಿತ್ ಯೋಗರಾಜ್ ಸರ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸರ್ ಜೊತೆ ವರ್ಕ್ ಮಾಡಬೇಕಂತ. ಸರ್ ಜೊತೆ ಇವತ್ತಿಷ್ಟು ವರ್ಕ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ಯಾವ ಪ್ರಾಜೆಕ್ಟ್ ಸಿಗುತ್ತೆ ಸರ್ ಜೊತೆ ವರ್ಕ್ ಮಾಡೋಕ್ಕೆ ಅಂತ. ಫ್ರಮ್ ಡೇ 1 ನಾವು ಸಿನಿಮಾ ಮುಗಿದು ಇವತ್ತು ತನಕನೂ ಏನೋ ಒಂದು ಸರ್ ಜೊತೆ ಕಲಿತಾ ಇರ್ತೀವಿ ನಾವು. ಸೆಟ್ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಮನೇಲಿ ನಾವೇನೋ ಒಂದು ಕಲಿತಿರ್ತೀವಲ್ಲ, ಹೊಸ ಥರದ ಏನಾದ್ರು ಹೊಸ ವಿಷಯಗಳು. ಸೊ ಸರ್ ಜೊತೆ ಲೈಕ್ ಇಟ್ಸ್ ಕಂಫರ್ಟ್, ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ತಿರ್ತಾರೆ. ಕಲಿಬೇಕು, ಲೈಕ್ ಮೋಟಿವೇಟ್ ಮಾಡ್ತಿರ್ತಾರೆ ಯಾವಾಗಲೂ. ಏನೋ ಒಂದು ಕಲಿಬೇಕು, ಮಾತಾಡಬೇಕು, ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಬೇಕು. ಇವಾಗೆಲ್ಲ ನೀವೆಲ್ಲೋ ಒಂದು ವಿಷಯದಲ್ಲಿ ಲ್ಯಾಕ್ ಆಗ್ತಿರ್ತೀರ ಇವಾಗಿರೋ ಜನ್ರೇಷನ್ ನೀವು. ಸೊ ಮಾತಾಡಿ ಲೈಕ್ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತಾಡೋದು, ಲೈಕ್ ಎಲ್ಲ ವಿಷಯನೂ ತಿಳ್ಕೊಳ್ಳಿ ಅಂತಿರ್ತಾರೆ. ಆ್ಯಂಡ್ ಸಿನಿಮಾ ಅಂತ ಬಂದು ಕೂಡ ಇಟ್ಸ್ ಅ ನ್ಯೂ ಸಬ್ಜೆಕ್ಟ್. ನಮ್ಮ ಫ್ರೆಂಡ್ಶಿಪ್ ಆಗಿದೆ. ಶಟ್ರು ತುಂಬ ಒಳ್ಳೆ ಪ್ರೇಕ್ಷಕಿ, ಚಾವಟ್ಟೆ ಸಿನಿಮಾ ನೋಡ್ತಾರೆ. ಅದ್ರ ಬಗ್ಗೆ ಸರಿ. ಸೊ ನಮ್ಮ ಸಿನಿಮಾ ಅಂತ ಅವಳು ಹೇಳಿದ್ದು ನನಗೆ, ಅಂದರೆ ಸಿನಿಮಾ ನೋಡಿಕೊಂಡೇ ನಾನು ಆ್ಯಕ್ಟರ್ ಆಗಬೇಕು ಅಂತಿದ್ದು. ಅಫ್ಕೋರ್ಸ್ ರಮ್ಯಾ ಸರ್ ಇನ್ಸ್ಪಿರೇಷನ್ ಅಂತಲೂ ಹೇಳಿದ್ರು. ಸೊ ನಮ್ಮ ಸಿನಿಮಾ ಅಂತ ಬಂದರೂ ಕೂಡ ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೂ, ನಾವಿಲ್ಲಿ ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೂ, ಒಂದೊಂದು ಸೀನ್ ಒಂದೊಂದು ಡೈಲಾಗ್ಸ್ ಕೇಳ್ತಿದ್ದಾಗ ನಮಗೆ ಅಲ್ಲಿ ಕನೆಕ್ಟ್ ಆಗ್ತಾಯಿತ್ತು. ನಾವೇ ಹೇಳ್ದಂಗೆ ಅಂತ ಅನಿಸ್ತಿತ್ತು. ನಾನು ಅವ್ರ ಜೊತೆ ತುಂಬ ಸರಿ ಅದನ್ನ ಮಾತಾಡ್ಕೊಂಡಿದ್ದೀವಿ.
ಆ್ಯಂಡ್ ಆಸ್ ಅ ಕ್ರಿಕೆಟರ್, ನಾನು ಇದನ್ನು ಕ್ರಿಕೆಟರ್ ಆಗಿರೋದ್ರಿಂದ ಆ ಪ್ಯಾಷನ್ ಟುವರ್ಡ್ಸ್ ಕ್ರಿಕೆಟರ್. ಬಟ್ ಅವಳದ್ದೇ ಆದಂಥ ತುಂಬ ವಿಷಯಗಳಿಂದ ಅವಳು ಸಫರ್ ಆಗ್ತಿರ್ತಾಳೆ. ಬಟ್ ಆದ್ರೂ ಅವಳಿಗೆ ಅವಳ ಬೆಸ್ಟ್ ಫ್ರೆಂಡ್, ಶಿ ಇಸ್ ಎವ್ರಿಥಿಂಗ್ ಫಾರ್ ಹರ್. ಅವಳು ಬಿಟ್ಟರೆ ಅವಳಿಗೆ ಇನ್ನೇನೋ ಐಡಿಯಾನೇ ಇರಲ್ಲ ಲೈಫಲ್ಲಿ. ಯಾಕಂದ್ರೆ ಅವಳಿದ್ರೆ ಸಾಕು, ನಾನು ಹೆಂಗೋ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಥರ ಕ್ಯಾರೆಕ್ಟರ್ ಇರುತ್ತೆ. ಇಟ್ಸ್ ನೈಸ್. ಸಿನಿಮಾ ಆಡಿಯನ್ಸ್ ನೋಡ್ತಾರಲ್ಲ ಎಲ್ಲರಿಗೂ, ಆವಾಗ ಮುಂಗಾರು ಮಳೆ ಇವತ್ತು ಮನದ ಕಡಲು ಅಂತಾರೆ. ಡೆಫಿನೆಟ್ಲಿ 100 days ಲೈಕ್ ತುಂಬ ಚೆನ್ನಾಗಾಗುತ್ತೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನನ್ನ ಸಿನಿಮಾ. ಯೋಗರಾಜ್ ಭಟ್ರೆ, ಈ ಜೆನ್ ವೈ ಜೆನ್ ಝೆಡ್ ಹೋಗುತ್ತೆ, ನೀವು ಯಾವ ಜೆನ್ನಲ್ಲಿ ಅಂದ್ರೆ ಮಿಂಗಲ್ ಆದ್ರ? ಇವನ್ ಕೈಲಿ ಅವಾಗವಾಗ ಜನ್ಸಿ ಅಂತ ಹೇಳ್ತಿದ್ದೀನಿ. ಇದ್ರ ಅಕ್ಕಪಕ್ಕನೇ ಇರೋದು ಈ ಜನರೇಷನ್. ಅಂದ್ರೆ ಕಂಪ್ಲೀಟ್ ಜನ್ಸಿಗಳು ಅಲ್ಲ, ಕಂಪ್ಲೀಟ್ ಜನ್ಸಿಗಳಿಗೆ ನಾವು ತುಂಬಾ ಹೊತ್ತು ಮಾತಾಡಕ್ಕೆ ಆಗಲ್ಲ, ನೀವೊಂದು ಕೂತ್ಕೊಳ್ಳಕ್ಕೆ ಆಗಲ್ಲ. ಕೃಷ್ಣಪ್ಪಣ್ಣ ಹೊಡೆದೇ ಬಿಡ್ತಾರೆ, ಏನ್ ಮಾತಾಡ್ತಿದ್ರು ಅದು. ಈಗ ಜನ್ಸಿ ನಂತರ ಇನ್ಯಾವುದೋ ಬರುತ್ತೆ, ಆಲ್ಫಾನ, ಅದು ನಂತರದ್ದು. ನೀವು ಅದು ಅಲ್ಲ, ನೀವೆಲ್ಲ ಜನ್ಸಿನೇ ಲೆಕ್ಕ. ಅದ್ರ ಅಕ್ಕಪಕ್ಕ ಇದ್ದಾರೆ ಮಿಲೆನಿಯಲ್ ಜೆನ್ಸಿ ಮಿಕ್ಸ್ಚರ್. ಅದ್ರದ್ದು ಇನ್ಫ್ಲೂಯೆನ್ಸ್ ತುಂಬಾ ಇದೆ ನನಗೆ. ಅವ್ರ ಹತ್ರ ಮಾತಾಡೋದು, ಅವ್ರು ಕೇಳೋ ಮ್ಯೂಸಿಕ್ಕು, ಅವ್ರಿಗೆ ಯಾರು ಐಕಾನ್ಗಳು, ಇವೆಲ್ಲ ನೋಡ್ತಿದ್ರೆ ಒಂದು ಕೆಟ್ಟ ಹೆದರಿಕೆ ಬರುತ್ತೆ ಗೊತ್ತಾ. ನಾವು ಎಲ್ಲಿ ಕೂತಿದ್ದೀವಿ, ಯಾವ ಊರಲ್ಲಿದ್ದೀವಿ, ನಾವು ಮಾಡ್ತಿರೋದಕ್ಕೂ ಇವಕ್ಕೂ ಸಂಬಂಧವೇ ಇಲ್ವಲ್ಲ, ಹೆಂಗಿದು ಅನ್ಸಲ್ವ ನಿಮ್ಗೆ ಅನ್ಸಲ್ವ? ಬಟ್ ಏನ್ ಗೊತ್ತಾ ಸರ್, ನೀವು ಅವ್ರಿಗೆ ಎಷ್ಟೇ ಜೆನ್ ಜಿ ಆಗ್ಲಿ ಏನಾಗ್ಲಿ, ನೇಚರ್ ಜೊತೆ ನೀವು ಅವ್ರನ್ನ ವಾಪಸ್ ರೂಟ್ಸ್ಗೆ ಕರ್ಕೊಂಡು ಹೋಗುತ್ತೆ ಸರ್. ಇದ್ರಲ್ಲಿ ಅದೇ ಆಗಿರೋದು. ಈ 3 ಜನಕ್ಕೂ ಒಂದು ರಿಯಲೈಸ್ ಆಗುತ್ತೆ ಎಂಡ್. ಅವರಿಬ್ರು ದೋಸ್ತಿ ಮತ್ತೆ ಪ್ರೀತಿ, ಇವೆರಡನ್ನೂ ಮೀರಿತು ಬದುಕು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವನು ತುಂಬಾ ಹಾರಾಡೋ ಡ್ರಾಪ್ ಔಟ್, MBBS ಡ್ರಾಪ್ ಔಟ್. ಇವನು ಏನನ್ನ ಕಲ್ತ ಅದು ಇವನಿಗೆ ಮುಂದುವರ್ಸಕ್ಕೆ ಕಾರಣ. ಅದು ತುಂಬಾ ಎಮೋಷನ್ಸ್ ಇರುತ್ತೆ ಸರ್. ನಿಮ್ ಟ್ರೇಲರ್ ನೋಡಿದಾಗ್ಲೂ ಲಾಟ್ ಆಫ್ ಕ್ಯೂರ್ಸ್ ಒಂದ್ ಕಡೆ ಇದೆಲ್ಲ ನಾವೆಲ್ಲ ಹೀಗೆ ಇರೋದು. ದಟ್ ಇಸ್ ವಾಟ್ ಬೆಸ್ಟ್ ಪಾರ್ಟ್ ಆಫ್ ಇಟ್ಸ್ ಸೋ ರಿಲೇಟಬಲ್. ನೀವು ಮನ್ಸಿನ ಮಾತನ್ನ ಎಷ್ಟೋ ಜನ ಹೇಳ್ಕೊಳಕ್ಕಾಗಲ್ಲ, ಬಟ್ ಮನ್ಸಿನ ಮಾತನ್ನ ನೀವು ಹೊರಗಡೆ ತೋರಿಸ್ತೀರ, ಸ್ಕ್ರೀನ್ ಮೇಲೆ ತೋರಿಸ್ತೀರ. ಅವ್ರು ಎಷ್ಟು ಚೆನ್ನಾಗಿ ಸಮಪ್ ಮಾಡ್ತಾರೆ. ನಾವು ಏನೋ ಒಂದು 50 ವರ್ಷ ನೋಡಿರ್ತೀವಿ, ಅವರು ಯಾವಾಗಲೂ ಹೇಳ್ತಾರೆ ಒಂದು ಸಿನಿಮಾ ಮಾಡಬೇಕು ಅಂತ. ಇಲ್ಲ 50 ವರ್ಷ ಹಿಂದೆ ಮಾಡಿದ್ರು ಅದು ಗೆಲ್ಲಬೇಕು, 50 ವರ್ಷ ಮುಂದೆ ಮಾಡಿದ್ರು ಅದು ಗೆಲ್ಲಬೇಕು, ಆ ಥರ ಇರಬೇಕು. ನನಗೆ ಈ ಸಿನಿಮಾನೂ ಅಷ್ಟೇ ಸರ್. ನನಗೆ ಗೊತ್ತಿದೆ, ನಾನು ಡಬ್ ಮಾಡಿದ್ದೀನಿ ಸರ್ ಸಿನಿಮಾ, ಅಫ್ಕೋರ್ಸ್ ಕಥೆನೂ ಗೊತ್ತಿದೆ. ಅದು ಎಷ್ಟೋ ಬೇರೆ ಬೇರೆ ಜನ್ರೇಷನ್ಸ್, ಬೇರೆ ಬೇರೆ ಏಜ್ ಗ್ರೂಪ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗೋ ಕಾರಣನೇ ಅದು. ಅಷ್ಟು ಎಕ್ಸ್ಪೀರಿಯನ್ಸ್ ನಾವು 50 ವರ್ಷದಲ್ಲಿ ಏನು ಮಾಡಿರ್ತೀವಿ ಆ ಟೈಮಲ್ಲಿ, ಅದಷ್ಟು ಇವರು ಒಂದು ನಾವೆಲ್ ಥರ ಒಂದು 2.5 ಗಂಟೆ ಸಿನಿಮಾದಲ್ಲಿ ಹಿ ಬ್ರಿಂಗ್ಸ್ ಇಟ್. ನಾಟ್ ನೆಸೆಸರ್ಲಿ ಅವರು ಇವಾಗ 3 ಪಾತ್ರ, ಈ ಪಾತ್ರದಲ್ಲೇ ನಾವು ಎಲ್ಲ ಆಗ್ಬಿಡ್ಬೇಕು, ಇಲ್ಲೇ ಆಗ್ಬಿಡ್ಬೇಕು, ಇಷ್ಟೇ ಅಲ್ವಾ ಕಥೆ ಅನ್ನೋದು ಇಲ್ಲ. ಎಕ್ಸ್ಪ್ಲೋರ್ ಮಾಡ್ತಾರೆ, ಅಲ್ಲೆಲ್ಲೋ ಹೋಗೋಣ, ಅದನ್ನು ತೊಗೊಂಬೋಣ. ಇನ್ಯಾರೋ ಇದ್ದಾರೆ ಈ ನಮ್ಮ ದೇಶದಲ್ಲಿ, ಈ ಥರ ಒಂದು ಗ್ರೂಪ್ ಇರುತ್ತೆ, ಜನಾಂಗ ಆದಿವಾಸಿಗಳು ಇರ್ತಾರೆ, ಅವ್ರನ್ನೇ ತರೋಣ ನಮ್ಮ ಸಿನಿಮಾದಲ್ಲಿ. ಎಕ್ಸಿಸ್ಟಿಂಗ್ ಎಷ್ಟೊಂದಿದೆ ನಮ್ಮ ಅಕ್ಕಪಕ್ಕ ಕಥೆಯಲ್ಲಿ, ಅವೆಲ್ಲ ಬರಲಿ. ಅದು ಪುಸ್ತಕ ಥರ ಸರ್, ನಾವೆಲಲ್ಲಿ ಹೋಗ್ತಾ ಏನೋ ಕಾಣುತ್ತೆ. ಇವ್ರು ಅದು 2.5 ಗಂಟೆಯಲ್ಲಿ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಪೋಣಿಸ್ತಾರೆ. ವಿ ಆರ್ ವೆರಿ ಲಕ್. ಅದಕ್ಕೆ ನಮ್ಗೆ ನಾಳೆ ಸಂಜೆ ಬನ್ನಿ, ನಿಮ್ಮ ಪ್ರಶ್ನೆಗಳು ಎಲ್ಲ ಇನ್ನೊಂದೇನಂದ್ರೆ ಮ್ಯೂಸಿಕ್, ಹರಿಕೃಷ್ಣ ಮ್ಯೂಸಿಕ್ ಡೆಫಿನೆಟ್ಲಿ ಯೋರ್ ಫಿಲಮ್ ಸ್ಪೀಕ್ಸ್ ವಿತ್ ಮ್ಯೂಸಿಕ್. ಅಂದರೆ ಮ್ಯೂಸಿಕ್ಕೇ ಇನ್ವಿಟೇಷನ್ ನಿಮ್ಮ ಫಿಲಮ್ಗೆ. ನನಗೆ ದುಂಬಿಯ ಕಥೆಯ ತುಂಬ ಇಷ್ಟ ಆಯಿತು. ಆಮೇಲೆ ನೀಲಿ ಕಡಲು, ಇನ್ನೊಂದು ಸ್ಪೆಷಲ್ ಸಾಂಗ್ ಯಾವುದೋ ಒಂದು ಇದೆಯಲ್ಲ, ಅದು ಯಾಕೆ ಬಿಟ್ಟಿಲ್ಲ? ಇನ್ನೂ 2 ಇದೆ. ಇವ್ರು ಮಾತಾಡಿದ್ರ, ಅವ್ರು ಮಾತಾಡ ಇವ್ರದೊಂದು ಸಾಂಗು ನನ್ನ ಫೇವ್ರೇಟ್ ಅದು. ಅದಕ್ಕೆ ಒಬ್ಬ ಸಿಂಗರ್ ತುಂಬ ಕಾಯ್ತಿದ್ದೀವಿ. ಈಗ ಆಲ್ರೆಡಿ ಒಬ್ಬರು ಸಿಂಗರ್, ತುಂಬ ಅದ್ಭುತ ಸಿಂಗರ್ ಹಾಡಿದ್ದಾರೆ. ಅದು 2 ವರ್ಷ ಬಿಡಬೇಕು ಅಂತಿದೆ ಅವ್ರ ಹಾಡು. ಜೊತೆಗೆ ಸೋನು ನಿಗಮ್ ಅವ್ರ ಹಾಡನ್ನು ರಿಲೀಸು ಸಹ ಮಧ್ಯಾಹ್ನ ಬಿಡಬೇಕು ಅಂತ. ಸೋನು ಅವ್ರು ಹಾಡಿರೋದು ಕೂಡ ಮೇಜರ್ ಸಾಂಗ್. ಅದು ಎಂಥ ದೊಡ್ಡ ಗಾಯಕ ಅಂದರೆ, ಒಂದು ಸ್ವರದ ತಲೆ ಮೇಲೆ ನಿಂತು ಒಂದು ಕನ್ನಡನ ಹೇಳ್ತಾರಲ್ಲ ಅವರು, ಅದನ್ನು ಥಿಯೇಟ್ರಲ್ಲೇ ಅನುಭವಿಸ್ಲಿ, ಎಲ್ಲ ಮುಂಚೆ ಅನುಭವಿಸೋದು ಬೇಡ ಅಂತ ಅವ್ರು ಸೋನು ನಿಗಮ್ ಸರ್ದು ಒಂದು ಹಾಡು ಬಿಟ್ಟಿದ್ದೀವಿ. ಇನ್ನೊಂದು ನಾವು ಇಟ್ಕೊಂಡಿದ್ದೀವಿ, ಒಂದಿದೆ ನೋಡ್ರಿ ಬತ್ತಳಿಕೆಯಲ್ಲಿ ಅಂತ. ಎಲ್ಲ ಬಿಟ್ಕೊಂಡ್ಬಿಟ್ರೆ ರಿಲೀಸ್ ಮುಂಚೆ ಅದು ಸರಿ ಕಾಣಲ್ಲ ಅಂತ 2 ಬಾಣ ಹಾಕಿದ್ರು. 2 ಕ್ವಶನ್ ಇದೆ. ಒಂದು ಯಶು ಈ ಟ್ರೈಲರ್ ಲಾಂಚ್ ಮಾಡಿದ್ದು ಎಷ್ಟು ಇಂಪಾರ್ಟೆಂಟ್ ಇದೆ? ಒಂದು ಪ್ರೀತಿ ವಿಶ್ವಾಸ, ಅವರು ತುಂಬ ಇಲ್ಲ. ಏನಾಗಿದೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ, ಜನಗಳು
ಬೆಳ್ಳಿನ ಕೇಸ್ಟು ಸ್ಟಾರ್ ಕೇಸ್ಟು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಇದ್ದಾರೆ. ಅದರಲ್ಲಿ ಉತ್ತುಂಗದಲ್ಲಿರೋರು ಯಶ್ ಅವರು. ನಾನೇನು ಬಯಸಿರಲಿಲ್ಲ, ಅದು ಬಯಸಿರಲಿಲ್ಲ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಅವ್ರ ಸೆಟ್ಗೆ ಹೋದಾಗ ಜಸ್ಟು ಇವರು ಫೋರ್ಸ್ ಮಾಡಿದ್ರು, ಯಶ್ ಹತ್ರ ಮಾತಾಡಿ ಅಂತ. ನಾನು ಹೋಗಿ ಮನಸ್ಸಿನ ಮಾತು ಹೇಳಿದ್ದು, ಫೋರ್ಸ್ ಮಾಡಲಿಲ್ಲ ಅಲ್ವಾ? ಅಲ್ಲ, ಅವ್ರ ಮನ್ಸಿನ ಮಾತಲ್ಲ. ನಾನು ಹೋದೆ ಅವ್ರ ಸೆಟ್ ಹತ್ರ, ನೋಡೋ ಏನಾರ ನಾವು ಇಲ್ಲಿಗೆ ಬರ್ತಾರೆ ಅಂದ, ಸಣ್ಣ ಟೀಸರ್ ರಿಲೀಸು ಅದು ಎಂತಾದರೂ ಮಾತಾಡಿ ಅಂತ. ನಾವು ಹೋದೆ. ಪಾಪ ಅವರೆಲ್ಲ ಅವ್ರ ಸೆಟ್ಟು ಅದು ಏನು ಕನ್ನಡ ಇಂಡಸ್ಟ್ರಿನ ಯಾಕೆ ಜನ ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ಮಾಡಬಾರ್ದು ಅನ್ನೋ ಪ್ರಶ್ನೆಗಳನ್ನ ಇಟ್ಟರು. ಅದೇ ಥರ ಮಾಡ್ತಾ ಇದ್ದಾರೆ. ನಾನೇನು ಮಾತಾಡಲ್ಲ, ಬಂದ್ಬಿಟ್ಟೆ ಅಷ್ಟೇ, ಹೋಗಿ ಬಂದೆ. ಆಮೇಲೆ ನಮ್ಮ ಗಂಗಾಧರ್ ಇದ್ದಾರಲ್ಲ, ಗಂಗಾಧರ್ ಗೋವಿಂದ್ ಅಂತ ಇದ್ದಾರೆ, ಅವನ ಫ್ರೆಂಡು. ಅವರು ಮಾತಾಡ್ಕೊಂಡು ಇಲ್ಲ ಆತನೇ ವಾಲಂಟಿಯರ್ ಆಗಿ ನಾ ಬರ್ತೀನಿ ಅಂತೇಳಿ ಭಾನುವಾರ ಸಂಜೆ 3 days ಬ್ಯಾಕು ಹೇಳಿದ್ರು. ಯಾಕೆಂದರೆ ಈಗ ಇಲ್ಲ ಮನುಷ್ಯ, ಬಾಂಬೆಯಲ್ಲಿದ್ದಾರೆ, ನಿನ್ನೆ ಹೊರಟೋರು. ಅವ್ರಿಗೇನೋ ಒಂದು ಅಭಿಮಾನ, ಎಲ್ಲೋ ಒಂದು ಮೆಟ್ಲಾಗಿದ್ರು, ಇಷ್ಟು ಎತ್ತರಕ್ಕೆ ಹೋಗಿದ್ದೀನಿ ಅಂತ. ಅದೊಂದು ದೊಡ್ಡ ಗುಣ, ಅದು ತುಂಬ ವರ್ಕೌಟ್ ಆಗಿದೆ. ಇವತ್ತು ರಾಜ್ಯಾದ್ಯಂತ ಅದು ಕನ್ನಡಿಗರಲ್ಲಿ ಯಶ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಇರೋರು ಎಲ್ಲ ಮೀಡಿಯಾದಲ್ಲಿ, ಪೇಪರಲ್ಲಿ ಎಲ್ಲ ಬಂದಿದೆ. ಈ ಹುಡುಗರಿಗೆ ಅದೊಂದು ಮೈಲಿಗಲ್ಲು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗಂತೂ ಫುಲ್ ಖುಷಿ ಆಗುತ್ತೆ. ಅವ್ರು ಸ್ಟೇಜ್ ಮೇಲೆ ಹೇಳಿದ್ರಲ್ಲ, ಇಟ್ಸ್ ಅ ಫ್ಯಾನ್ ಬಾಯ್ ಮೂಮೆಂಟ್ ಅಂತ. ದಟ್ ಇಸ್ ನೈಸ್. ಬಟ್ ಸರ್, ನಿಮಗೆ ಎಷ್ಟು ಮುಖ್ಯ ಆಗಿದೆ ಸರ್ ಯಶ್ ಬರೋದು? ಅಂತ ತುಂಬ ಅಂದರೆ ತುಂಬ ಸ್ನೇಹಕ್ಕೆ ಬೆಲೆ ಕೊಡೋ ಜೀವ. ನಾನು ಆ ಇಡೀ ಸರ್ಕಲಲ್ಲಿ ಆತನ ಕಾಲೇಜ್ ಮೇಟ್ಸು, ಆತ ಒಡನಾಡಿದವರು, ನಾನು ಡ್ರಾಮಾ ಫಿಲ್ಮ್ ಮಾಡೋದಕ್ಕೂ ಮುಂಚೆ ಇದ್ದವರು ಎಲ್ಲ ಇವತ್ತಿಗೂ ಇದ್ದಾರೆ. ಅದೇನು ತೋರಿಸುತ್ತೆ ಅಂದರೆ ಜೊತೆಗಾರರನ್ನ ಮರೀದೇ ಇರೋ ವ್ಯಕ್ತಿತ್ವನ ತೋರಿಸುತ್ತೆ. ಅದೊಂದು ನಂಬಿಕೆ ಇತ್ತು ನನಗೆ. ಈಗ ನನ್ನ ಸ್ನೇಹ ಸ್ಟಾರ್ ಆದಮೇಲೆ ಅದು ಬೇರೆ ಸ್ನೇಹ, ಬೇರೆ ಲೆವೆಲ್ನ ಸ್ನೇಹ ನಂದು ಆತನ. ಬಟ್ ಇವ್ರನ್ನ ಬಿಟ್ಕೊಡೋದಿಲ್ಲ ಅನ್ನೋದೊಂದು ನಂಬಿಕೆ ನನಗೆ. ನಾನು ಹೇಳ್ತಾನೆ ಇದ್ದೆ, ಗಂಗನ ಕೇಳಿ 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 ಗಂಗಾ ಸರ್ ಅಂತೂ ತುಂಬಾನೇ ಬಾಧೆ ಬಿದ್ದಿದ್ದಾರೆ ಈ ಸಿನಿಮಾಗೆ. ಸ್ಟೇಜ್ ಮೇಲೆ ಹೇಳ್ಬಿಟ್ಟೆ, ನಾನು ರಿಕ್ವೆಸ್ಟ್ ಮಾಡಲಿಲ್ಲ, ಇನ್ವೈಟು ಮಾಡಲಿಲ್ಲ, ಅವರಾಗ ಬಂದರೆ ದೊಡ್ಡ ಗುಣ ಅಂತಲೂ ಹೇಳಿದೆ. ಸತ್ಯ ಹೇಳ್ಬೇಕಲ್ವ? ಅದೆಲ್ಲ ಅರ್ಥಕೊತಾನೆ. ಅಂದರೆ ಅದು ತುಂಬ ಖುಷಿ ಕೊಡುತ್ತೆ. ವ್ಯಕ್ತಿತ್ವನ ನಾವು ಫಾಲೋ ಮಾಡಬೇಕು ಅಂತ ಅನಿಸ್ಬೇಕು. ಯಾಕಂದ್ರೆ ನೋಡಿದ್ರೆ ಅದು ನಮ್ಮ ಬ್ಯಾನರ್ ಸಿನಿಮಾ ಅಲ್ಲದೆ ನಾವಲ್ಲದೆ ಅವ್ನು ಯಾವ ಕಾರಣಕ್ಕೂ ಕಾಲ ಆಚೆ ಹಿಡಿದಿರಲಿಲ್ಲ. ಅದು ಅಲ್ಲಿ ಬಂದದ್ದು ಓದದ್ದು ಆ ಚಾರಿಷ್ಮ ಎಲ್ಲ ನೋಡಿ ಇವ್ರು 3 ಜನಕ್ಕೂ ಒಂದು ವರ್ಷದ ಎನರ್ಜಿ ಫಾರ್ಮ್ ಆಗ್ಬಿಡುತ್ತೆ. ಹಿಂಗಿದೆ, ಈ ಮಟ್ಟಕ್ಕೆ ಒಬ್ರು ಬೆಳಿಬೋದು ಅನ್ನೋದಕ್ಕೆ. ಅದಕ್ಕೆ ನಾನು ಒಂದು ವಾಯ್ಸ್ ಕೊಟ್ಬಿಟ್ಟು ಅಚೀವ್ಮೆಂಟ್ಸ್ನೆಲ್ಲ ಹಾಕಿ ಒಂದು 2.5 ನಿಮಿಷದ ವಿಡಿಯೋ ಮಾಡಿದ್ದು. ಬಾಲಕ ಒಂದ್ಸತಿ ಅಂದ್ಕೊಂಡ್ರೆ ಮನುಷ್ಯ ಹಠವಾದಿ ಆದ್ರೆ ಎಲ್ಲಿಗೆ ಹೋಗ್ಬೋದು ಅನ್ನೋದು. ಅದು ನಾವು ಮನಸ್ಸಿಂದ ಹೇಳಿದ್ದು, ಇಡೀ ಟೀಮ್ ಪರವಾಗಿ ಮನಸ್ಸಿಂದ ಅದನ್ನ ನಾವು ಅಂತ ಪ್ಲೇ ಮಾಡಿದಾಗ ನನಗದೊಂದು ಪ್ರೌಡ್ ಮೂಮೆಂಟ್ ಅನ್ನಿಸ್ತು. ಈಗ ಅಲ್ಲಿ ತೀರಾ ಹೊಸಬ ಇವ್ರು ಹೋಗ್ಬೇಕು ಅಂದ್ರೆ ಇವ್ರದ್ದೊಂದು ಧೈರ್ಯ, ಅದನ್ನ ನೆನ್ಪಿಟ್ಕೋಬೇಕಲ್ವ ಮನುಷ್ಯ. ತೀರಾ ಸಿಗದೆ ಅವಾಯ್ಡ್ ಮಾಡ್ಬೋದಿತ್ತು. ನಿಜಕ್ಕೂ ಬಿಸಿ ಇಡೀ ಕಂಟ್ರಿ ತಿರುಗಿ ನೋಡಂತ ಸಿನಿಮಾ ನಡೀತಿದೆ ಮಾರ್ಕೆಟ್. ನಿಮ್ಗೆ ಗೊತ್ತಲ್ವಾ, ನನ್ ಬರಕ್ ಆಗಲ್ಲ ಅಂದ್ರೆ ನೀವು ಏನ್ ಮಾಡಕ್ ಆಗ್ತಿರ್ಲಿಲ್ಲ, ಸುಮ್ನೆ ಬರ್ಬೇಕಿತ್ತು. ಎಲ್ಲೂ ಹೋಗಿಲ್ಲ ಕೂಡ, ಯಾವ ಕಾರ್ಯಕ್ರಮಗಳಿಗೂ ಹೋಗಿಲ್ಲ. ಒಂದು ಭೇಟಿ, ಒಂದು ಪುಟ್ಟು ಟೀ ಅಷ್ಟೇ ಮಾಡ್ಕೊಂಡ್ ಬಂದಿರೋ ಕೃಷ್ಣಪ್ಪಣ್ಣ. ಗಂಗಣ್ಣ ನಾನು ಹೋದಾಗ ಡೇಟೇ ಬರ್ತೀನಿ. ನಮ್ಗೆ 2 ಸತಿ ಕೇಳಿದೆ, ಕರೆಕ್ಟ್ ಮಾತಾಡಿದ್ರೆ ಗಂಗಣ್ಣ. ನಾನು ಮಾತಾಡಿದೆ. ಸೊ ಆ ಅಭಿಮಾನ ಕಾಣಿಸ್ತಿತ್ತು ಅದರಲ್ಲಿ. ಯಾವುದೇ ಅಲ್ಲೇ ಅನ್ಸಿದ್ ನನಗೆ, ಓಹೋ ಇನ್ನ ಒಳಗಡೆ ಇನ್ನಸೆನ್ಸ್ ಹಂಗೆ ಇದೆ. ಅಲ್ಲಿ ಹೋದಾಗ ಎಲ್ಲ ಆ ಹಳೆ ಸರ್ಕಲ್ ನನಗೆ ಸಿಕ್ಕಿದಾಗಲೇ ಅನಿಸ್ತು, ಇವ್ರು ಎಲ್ಲ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ಆತ ಬಂದೇ ಬರ್ತಾನೆ, ಇವೆಂಟ್
ಕನೆಕ್ಟ್ ಆಗುತ್ತೆ ಅಂತ ನನಗೆ ಅನಿಸ್ಬಿಟ್ಟಿದೆ. ಅದು ನಿಜಕ್ಕೂ ಅವ್ರು ಹೇಳ್ದಂಗೆ ದೊಡ್ಡ ಗುಣ. ಅವರು ಒಂಥರ ನಮಗೆ ಅಟ್ಲೀಸ್ಟ್ ನಮ್ಮ ಸ್ಟ್ರಗಲ್ಸ್ ನಮ್ಗೆ ಇದ್ದೇ ಇರುತ್ತೆ. ನಾವು ಮೊದಲನೇ ಸಿನಿಮಾ ಅಂತ ನಾವು ಎಷ್ಟೇ ಹೇಳ್ಕೊಂಡು ಓಡಾಡ್ತೀವಿ, ಅವ್ರಿಗೆ ಆಚೆ ಹೇಳೋದು ನಾವು ಅದು 10-15 ವರ್ಷದಿಂದ ಈ ಮೂಮೆಂಟ್ಗೋಸ್ಕರ ಕಾಯ್ತಾನೆ ಇದ್ದೆ. ನಮ್ಗೆ ಈ ಥರ ಒಂದು ಸಿನಿಮಾ ಸಿಗಬೇಕು, ಈ ಥರ ಒಂದು ದೊಡ್ಡ ಸಿನಿಮಾ ಮಾಡಬೇಕು. ನಿನ್ನೆ ನಾನು ಟ್ರೇಲರ್ ಲಾಂಚಲ್ಲಿ ಎಷ್ಟನ್ನು ನೋಡಿದಾಗ ನಿಜವಾಗ್ಲೂ ನನಗೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ, ಇಷ್ಟು ಏನಕ್ಕೆ ಕಷ್ಟ, 10 ವರ್ಷದಿಂದ ನಾನು ಏನಕ್ಕೆ ಕಷ್ಟಪಡ್ತಾ ಇದ್ದೀನಿ, ಅದಕ್ಕೊಂದು ಸೂಪರ್ ಆಗಿರೋ ಒಂದು ಆನ್ಸರ್ ಪ್ರತ್ಯಕ್ಷವಾಯಿತು. ಅಂದರೆ ಇನ್ನೂ ಮಾಡಬೇಕು, ಇವಾಗ ಇನ್ನೂ ಮೊದಲನೇ ಹೆಜ್ಜೆ ಆಯಿತು, ಇಷ್ಟು ವರ್ಷ ಆದರೂ ಪರವಾಗಿಲ್ಲ, ಇದು ಮೊದಲನೇ ಹೆಜ್ಜೆ, ಇದರಿಂದ ಮೇಲೆ ಹೋಗಬೇಕು ಅಂತ ಒಂದು ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅವರು. ಯಾಕಂದರೆ ಅವರು ಅದೇ ಥರ ಸ್ಟ್ರಗಲ್ ಮಾಡಿಕೊಂಡು ಯಾರೂ ಅಕ್ಕಪಕ್ಕ ಇಲ್ಲದೆ ಆ ಥರ ಏನೋ ಅವರೇ ಮಾಡ್ಕೊಂಡಿದ್ದಾರೆ, ಅವ್ರ ಪಾತನ್ನ ಅವರೇ ಇದು ಮಾಡಿದ್ದಾರೆ. ಸೊ ನಮಗೆ ಆ ಇನ್ಸ್ಪಿರೇಷನ್ ಅವ್ರು ಮಾಡಿದ್ದಾರೆ. ಅವ್ರು ಬಂದು ಹೇಳಿದ್ರು, ನೀವುಗಳು ಮಾಡಿ, ನೀವು ಹೊಸಬ್ರು, ನಿಮಗೆ ಸಿಗಬೇಕಿಂತ ಆಪರ್ಚುನಿಟಿ, ನಿಮಗೋಸ್ಕರ ನಾವು ಬಂದು ನಿಲ್ತೀವಿ, ನೀವು ಮಾಡಿಕೊಡಿ. ಚೆನ್ನಾಗಿ ಮಾಡಿದ್ರೆ ಯಾಕೆ ಬರಲ್ಲ ನಮ್ಮವರು, ನಮ್ಮ ಆಡಿಯನ್ಸ್ ಯಾಕೆ ಬರಲ್ಲ? ಚೆನ್ನಾಗಿ ಮಾಡಿದ್ರೆ ಬರ್ತಾರೆ, ಬಟ್ ಅದಕ್ಕೆ ಶ್ರಮ ಇರಬೇಕು, ಅದಕ್ಕೆ ಏನು ಬೇಕೋ ಅದು ನೀವು ಮಾಡಿಕೊಂಡು ಅದನ್ನ ತಯಾರಿ ಆಗಿದೆ ಅಂದರೆ ಬಂದೇ ಬರ್ತದೆ ಜನ. ಅದ್ರ ಬಗ್ಗೆ ಯೋಚನೆ ಮಾಡಿ, ಕೆಲಸದ ಮೇಲೆ ಇದು ಗಮನ ಕೊಡಿ ಅಂತ. ಸೊ ದೀಸ್ ಆರ್ ಬಿಗ್ ವರ್ಡ್ಸ್, ಗ್ರೇಟ್ ವರ್ಡ್ಸ್. ಐ ಆಮ್ ಸೋ ಇನ್ಸ್ಪೈರ್ಡ್. ಇನ್ನೊಂದು 10 ವರ್ಷ ನಾನು ಮೂವ್ ಆಗಲ್ಲ ಸರ್, ನಾನು ಇವಾಗ ಮತ್ತೆ ಅವರು ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ನಾವು 3 ಜನ ಹೊಸಬ್ರು ನಾವೇನೂ ಮಾಡಿಲ್ಲ ಆ್ಯಕ್ಚುಲಿ, ಅಷ್ಟು ಸಪೋರ್ಟ್ ಕೊಟ್ಟಿರೋದು. ಇಟ್ಸ್ ಸೋ ಇನ್ಸ್ಪೈರಿಂಗ್. ಮತ್ತು ಅವ್ರ ಅಭಿಮಾನಿಗಳು ಅಷ್ಟು ಒಂದು 5-6 ಗಂಟೆ ವೇಟ್ ಮಾಡಿ ಐ ಥಿಂಕ್ ಫಾರ್ ಆಲ್ 3 of us ನಾವು ಅವ್ರು ಹೇಳ್ದಂಗೆ ನಾವು ಯಾಕೆ ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಗೋಲ್, ಮತ್ತು ನಾವು ಆ ಗೋಲ್ ರೀಚ್ ಆದಾಗ ನಾವು ಹೆಂಗಿರಬೇಕು, ಜನನ ಹೆಂಗೆ ಟ್ರೀಟ್ ಮಾಡಬೇಕು, ನಮಗೆ ಹೆಲ್ಪ್ ಮಾಡಿರೋರನ್ನ ಹೆಂಗೆ ಟ್ರೀಟ್ ಮಾಡಬೇಕೆಲ್ಲ ಕಲ್ತಿದ್ದೀವಿ. ಆಮೇಲೆ ಅವ್ರು ಬಂದು ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರು ಟಾಕ್ಸಿಕ್ ಬಗ್ಗೆ ಕೇಳಿದಾಗ ನನ್ನ ಸಿನಿಮಾ ಬಗ್ಗೆ ಮಾತಾಡಲ್ಲ, ಈ ಸಿನಿಮಾಗೋಸ್ಕರ ಬಂದಿರೋದು, ಇವ್ರಿಗೆ ಪ್ರೀತಿ ಕೊಡಿ, ಇವ್ರಿಗೆ ಅಭಿಮಾನ ಕೊಡಿ ಅಂತ ಹೇಳಿದ್ದಾರೆ. ಇಟ್ಸ್ ಸೋ ಅಮೇಝಿಂಗ್. ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾರೋ ಒಂದು ರೀಲ್ ಹಾಕಿದ್ರು, ಅದನ್ನ ನೋಡಿ ನನ್ನ ಕಣ್ಣಲ್ಲೇ ನೀರು ಬಂತು. ನನ್ಗೆ ಯಾವತ್ತೂ ಇತ್ತು, ಓಕೆ ನಾನು 10 ವರ್ಷ ಹಿಂದೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿ ಈಗ ಫೈನಲಿ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದೆ. ಅದು ಇಟ್ ಆಲ್ಮೋಸ್ಟ್ ಫೀಲ್ಸ್ ಸರಿಯಲ್ ಸಮ್ಟೈಮ್ಸ್, ಬಟ್ ವೆನ್ ಯು ಸಿ ಸಮನ್ ಅಟ್ ದಟ್ ಸ್ಟ್ಯಾಚರ್ ಯು ಆರ್ ಸೋ ಇನ್ಸ್ಪೈರ್ಡ್. ಆಮೇಲೆ ಸರ್ ಹೇಳ್ದಂಗೆ 1 ವರ್ಷ ಅಲ್ಲ, ಒಂದು 10 ವರ್ಷದ ಎನರ್ಜಿ ಬರ್ತದೆ. ಇಟ್ಸ್ ಸೋ ಫ್ರೀಕಿ. ಆಮೇಲೆ ಹೀಸ್ ಸೋ ಹ್ಯಾಂಡ್ಸಮ್, ನಾನು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಇಬ್ರಿಗೂ ಹೇಳ್ತದೆ, ಓ ಮೈ ಗಾಡ್ ಈಸ್ ಸೋ ಹ್ಯಾಂಡ್ಸಮ್ ಅಂತ. ನನಗೆ ಐ ಆಮ್ ನೌ ಹಿಸ್ ಬಿಗ್ಗೆಸ್ಟ್ ಫ್ಯಾನ್. ಆಗಲೇ ಫ್ಯಾನ್ ಆಗಿದ್ದೆ, ಬಟ್ ನೌ ಐ ಆಮ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್. You want to say 2 words that will conclude? ನಾನು ಸರ್ ಬಗ್ಗೆ ಹೇಳಬೇಕು ಸರ್. ನಾನು ಯಾವಾಗಲೂ ಲೈಕ್ ಇನ್ಸ್ಪಿರೇಷನ್ ಆಗಿ ತಗೋತಾ ಇದ್ದೆ, ಯಾಕಂದರೆ ಅವ್ರ ವೀಡಿಯೋಸ್ ಆಗಿರಲಿ ಎಲ್ಲ ಹೇಳ್ತಿದ್ದೆ. ನಾನು ಒಂದು ಸ್ಟೇಜಲ್ಲೂ ಹೇಳಿದೆ, ಅವರು ಬ್ಯಾಂಬೂ ಟ್ರೀ ಬಗ್ಗೆ ಮಾತಾಡ್ತಿದ್ರು, ಅದನ್ನ ಯಾವಾಗಲೂ ನಾನು ಕೇಳ್ತಿದ್ದೆ. ಬಟ್ ಅವ್ರನ್ನ ನಾನು ಡೈರೆಕ್ಟಾಗಿ ನೋಡಿ ಅವ್ರ ಆ ಕೈಂಡ್ನೆಸ್ ಇದೆಯಲ್ಲ, ನಾನು ಏನು ನಾನು ನೆನ್ನೆ ಆಗಿದ್ದ ಇವೆಂಟಿನ ಒಂದು ಕ್ಯಾರಿ ಮಾಡ್ತೀನಿ ಆ ಕೈಂಡ್ನೆಸ್, ಅಷ್ಟು ಹಂಬಲ್ ಆಗಿ ಲೈಕ್ ಆ ನಮ್ಮ ಹೆಸರುಗಳನ್ನೂ ಕೂಡ ನೆನ್ಪಿಟ್ಕೊಂಡು ಈ ಮೆನ್ಷನ್ ನಮಗೆಲ್ಲರಿಗೂ ಲೈಕ್ ಈ ಬ್ಲೆಸ್ಡ್, ನೀವೆಲ್ಲ ಚೆನ್ನಾಗಿ ಮಾಡಿ, ಲೈಕ್ ನೀವೆಲ್ಲ ಬರಬೇಕು, ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದಲೇ ಬಂದು ಇವತ್ತು ಅವರೇ ಒಂದು ಪಾತ್ ಕ್ರಿಯೇಟ್ ಮಾಡಿದ್ದಾರೆ. ಈಸ್ ಅ ರಾಕಿಂಗ್ ಸ್ಟಾರ್ ಯಶ್ ಅಂತ ಅಂದರೆ ನಮಗೆಲ್ಲ ಒಂದು ಇನ್ಸ್ಪಿರೇಷನ್. ಓಕೆ, ನಾವು ಕಷ್ಟಪಟ್ಟರೆ ವಿ ಕ್ಯಾನ್ ರೀಚ್, ಆ ಸಕ್ಸಸ್ ಕಡೆ ನಾವು ಹೋಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಸರ್. ಲೈಕ್ ಆ ಒಂದನ್ನ ನಾವು ಯಾವಾಗಲೂ ಫಾಲೋ ಮಾಡ್ತೀನಿ, ಅದನ್ನ ನಾನು ಡೆಫಿನೆಟ್ಲಿ ಎಲ್ಲಿ ಫಾಲೋ ಥ್ರೂ ಔಟ್ ಮೈ ಲೈಫ್. ಆಲ್ಸೋ ಮೆನ್ಷನ್ ಲೈಕ್ ಈವೆಂಟ್ಸು ಪಬ್ಲಿಸಿಟಿ ಮಾಡೋದಲ್ಲ, ಕಂಟೆಂಟ್ ಇಸ್ ಸೊ ಟು ಎಂಡ್ ವಿತ್ ಯೋಗರಾಜ್ ಭಟ್ಗೆ ಮನದ ಕಡಲು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ಆಡಿಯನ್ಸ್ ಬರಬೇಕು ಅಂತ ನೀವು? ಖಂಡಿತ. ನಾನು ಕಳೆದ ವರ್ಷ, ಅದ್ರ ಹಿಂದಿನ ವರ್ಷದಲ್ಲಿ 220-230 ಸಿನಿಮಾಗಳು ಸೆನ್ಸರ್ ಆಗೋ ಊರಿದು. ಆ 200 ತಂಡಗಳು ಇನ್ವೇರಿಯಬ್ಲಿ ನನಗೆ ಸಿಗ್ತಾರೆ. ಅವರ ಸ್ಟ್ರಗಲಿಂಗು, ಅವರ ಕಷ್ಟಗಳು ಎಲ್ಲರಿಗೂ ಕೃಷ್ಣಪ್ಪಣ್ಣ ಸಿಗಲ್ಲ. ಎಲ್ಲರಿಗೂ ಒಂದು ಸಿನಿಮಾನ ಮನ್ಸಿಟ್ಟು ಮಾಡೋಂಥವ್ರು ಸಿಗಲ್ಲ. ಯಾರೋ ಫ್ರೆಂಡ್ಸ್ ಹತ್ರ ದುಡ್ಡು ಇಸ್ಕೊಂಡಿರೋದು, ಇನ್ಯಾರೋ ಹೀರೋ ತಂದೆ ದುಡ್ಡು ಹಾಕಿರೋದು, ಇಂಥವೇ 1-1.5-2 ಆಗಸ್ಟಲ್ಲಿ ಬಿಳಿ ಘಟ ಬಂದ್ಬಿಡ್ರಿ. ಅದು 2 ವರ್ಷದ ಹಿಂದೆ ಆವತ್ತು ಶುರು ಮಾಡಿ ಅದ್ರ ಹಿಂದೆ ಆವತ್ತು ಬರೆದು ಟೋಟಲ್ 4 ವರ್ಷದ ಜೀವನ ಮಣ್ಣಲ್ಲಿಟ್ಟೆ. 200 ತಂಡಗಳ ಕಥೆ ಹೀಗೆ ಆಗ್ತಾ ಇದೆ. ಯಾರು ಮಿಡ್ ಬಜೆಟಿನ ಸಿನಿಮಾಗಳು, ಪುಟ್ಟ ಬಜೆಟ್ ಸಿನಿಮಾಗಳು, ಹೊಸ ಥರ ಯೋಚನೆ ಮಾಡೋ ಹುಡುಗರು, ಹೀರೋಗಳು, ಹೀರೋಯಿನ್ಗಳು, ಇವ್ರು ಎಲ್ಲರಿಗೂ ಯಾರು ಗೊತ್ತಿಲ್ಲದೆ ಅವ್ರ ಮೈಮೆ ಮಣ್ಣಾಗ್ತಿದೆ, ಅವರ ಭವಿಷ್ಯಕ್ಕೆ ಮಣ್ಣಾಗ್ತಿದೆ ಅಂತ ಅನ್ನಿಸ್ತಿದೆ. ನಮ್ಮಲ್ಲಿ ಒಂದು ಶಿಸ್ತು ಬೇಕು. 15 ಸಿನಿಮಾ ಬರ್ತಿದ್ದಾವೆ ವಾರಕ್ಕೆ. ಇದನ್ನು ನಾವು ಶಿಸ್ತು
ಈ ಶಿಸ್ತು ಯಾರು ತರಬೇಕು, ನಾವೇ ತರಬೇಕು. ನನ್ನ ಒಂದು ಆಶಯ ಏನಂದ್ರೆ, ಒಂದು ಹೊಸಬ್ರು ಸಿನಿಮಾ ಗೆದ್ರೆ ಆ 200 ಜನ ಕೂತಿದಾರಲ್ಲ, ಹೆಂಗೆ ನಮ್ಮ ಭವಿಷ್ಯ, ನಾವು ಇದನ್ನು ಮುಂದುವರಿಬಾರ್ದ. ಯಾಕಂದ್ರೆ ಕಲೆ ಅನ್ನೋದು ಅದು ಯಾರು ಸ್ವತ್ತು ಅಲ್ಲ, ಅದು ಇದ್ರೆ ಸುಮ್ಮನೆ ಕೂತ್ಕೊಳ್ಳೋಕೆ ಬಿಡಲ್ಲ. ಒಬ್ಬ ಮುಂಚೆ ಎಲ್ಲ 1 ವರ್ಷ ಕಷ್ಟಪಟ್ಟಿದ್ರೆ ಒಬ್ರು ಹೀರೋಯಿನ್ಸ್ ಆಗ್ಬಿಡೋರು, ಒಬ್ಬ ಡೈರೆಕ್ಟರ್ ಆಗ್ಬಿಡೋರು. ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ಹೇಗೋ ಕಷ್ಟಪಟ್ರೆ ಒಂದು ಸ್ವಲ್ಪನಾದ್ರೂ ರೀಚ್ ಸಿಗೋದು 1 ವರ್ಷಕ್ಕೆ. ಇವತ್ತು ರೀಚ್ ಅನ್ನೋದಕ್ಕೆ 10 ವರ್ಷ ಬೇಕು. ನೀವು ಇವತ್ತು ಕನ್ಸ್ಕೊಂಡ್ರೆ 11 ವರ್ಷ ಬೇಕದು ನನ್ಸಾಗಕ್ಕೆ. ಇಷ್ಟು ಟೈಮ್ ಗ್ಯಾಪ್ ನಟರಿಗೆ ಇರಲ್ಲ. ಒಂದು ದಿವಸ ಹೋದ್ರೆ ಒಂದು ದಿವಸ ಮುಖ ಹಳೇದಾಯ್ತು, ಒಂದು ಹಾಕಿದ ಮುಖ ಹಳೇದಾಯ್ತು. ಈ 200 ತಂಡಗಳ ಕತೆ ನೋಡಿ 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 ನನಗೇನು ಅನಿಸ್ತಿದೆ ಅಂದ್ರೆ, ಅವ್ರೆಲ್ಲರಿಗೂ ಒಂದು ಹೋಪ್ ಕೊಡ್ಬೇಕು ಈ ಮನದ ಕಡಲು. ಅದು ಜನದ ಕಡಲು ಆಗುತ್ತೆ. ಈಗ ಎಷ್ಟೋ ಜನಕ್ಕೆ ಅದು ಇನ್ಸ್ಪೈರ್ ಮಾಡ್ಬೇಕು ಸಿನಿಮಾ. ಇದೇ ಕೆಲಸ ಮುಂಗಾರು ಮಠದಲ್ಲಿ ಮಾಡಿದ್ದು ಕೃಷ್ಣಪಟ್ಟ. ಅವತ್ತು ಹೇಳಿದ್ದು ಅದೇ, ಆಗತ್ತೆ ನೀವು ಮುಚ್ಕೊಂಡಿರಾಯ ಅಂತ ಒಂದು ಲೀಡರ್ಶಿಪ್ ಇದೆ ಅವರಿಗೆ. ಅದ್ರಲ್ಲಿ ಹೇಳಿದ್ರು, ನಾವು ಈಗ ತಿಳುವಳಿಕೆಯಿಂದ ಏನೋ ಮಾಡ್ರಿ ಅಂತ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಭಯ ಬಿದ್ದು ಭಕ್ತಿ ಬಿದ್ದು ನಾವೇನೋ ಮಾಡ್ತೀವಿ. ಏನೇನೋ ಬಂದ್ಬಿಟ್ಟು ಹಿಂಗೆ ಕೆದರ್ಬಿಟ್ರೆ ಆಗಲ್ಲ. ಅದು ಅವ್ರು ಕೆದರಿಲ್ಲ. ನನಗಾಗ್ಲಿ ಈ ಟೀಮ್ಗಾಗ್ಲಿ ಅದೊಂದು ಶಾಂತ ಪ್ರವೃತ್ತಿ ಹೇಳ್ತಾ ಹೋಗ್ತೀರಿ. ನೋಡಿ, ಇದೆಲ್ಲದಕ್ಕಿಂತಲೂ ಈಗ ರಾಶಿಕಾರರು ಇರ್ಬೋದು, ಇದು ನಾವು ಆರ್ಟಿಸ್ಟ್ ಅಂತ ಅವರು ಡೈರೆಕ್ಟರ್ ಅಂತ ಮಾಡಿಲ್ಲ. ನಾವು ಒಂದು ಕುಟುಂಬದವ್ರ ಥರ ಈ ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಯಾರು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಎಲ್ರಿಗೂ ಗೆಲ್ಲಬೇಕು ಅನ್ನೋ ಒಂದು ಹರ್ಜಿಂದ ನಾವು ಹೋರಾಟ ಮಾಡಿದ್ದೀವಿ ಹೊರತು ಅದರಲ್ಲಿ ಏನೋ ಬಂದ್ಬಿಡುತ್ತೆ, ನೀನೇನೋ ಮಾಡ್ತೀಯ ನಾನೇನೋ ಮಾಡ್ತೀನಿ ಅದು ಯಾವುದೂ ಇಲ್ಲ. ಸಿನಿಮಾ ಗೆದ್ರೆ ನಾನು ಒಬ್ಬ ಅಲ್ಲ, ಎಲ್ಲರೂ ಗೆದ್ದಂಗೆ ಆಗುತ್ತೆ. ಅದಕ್ಕೆ ನಾವು ಹೋರಾಟ ಮಾಡಿ ಉದ್ಯಮಕ್ಕೆ ಒಂದು ಖುಷಿ ಬರುತ್ತೆ. ಈಗ ದೊಡ್ಡದು ಅದು ಆಲ್ರೆಡಿ ದೊಡ್ಡದು, ಅದಕ್ಕೆ ಪ್ರಚಾರದ ಅವಶ್ಯಕತೆ ಇಲ್ಲ. ಸ್ಟಾರ್ ಇರ್ತಾರೆ, ಮತ್ತೊಂದು 90% ಬಜೆಟ್ ಸಿನಿಮಾದ್ದು 200 ಸಿನಿಮಾದಂದ್ರೆ ಹತ್ತತ್ರ ಒಂದು ಸಿನಿಮಾಗೆ 2 ಕೋಟಿ ಆವರೇಜ್ ಅಲ್ಲಿ 400 ಕೋಟಿ ಇನ್ವೆಸ್ಟ್ಮೆಂಟ್ಗಳು ಈ ಥರದ ಇಂಡಸ್ಟ್ರಿಯಲ್ಲಿ ಹೊಸಬ್ರದ್ದು, ಬಿ ಗ್ರೇಡ್ನವ್ರದ್ದು, ಸಿ ಗ್ರೇಡ್ನವ್ರದ್ದು. ಅಲ್ಲಿ ಯಾರು ಕೊಟ್ಟತಾನೂ ಇಲ್ಲ, ಏನಾಯ್ತು ಗೊತ್ತಾಗ್ತಿಲ್ಲ ಅನ್ನೋ ವಾತಾವರಣ ಈ ಸಿನಿಮಾದಿಂದ ಬದಲಾಗಲಿ ಅನ್ನೋದು ನಾನು ಉದ್ಯಮದವನಾಗಿ, ಸಾಮಾನ್ಯ ಪ್ರೇಕ್ಷಕನಾಗಿ ನನ್ನೂ ಯಾರು ಬಿಟ್ಟಿಲ್ಲ. ಹೊಸಬ್ರನ್ನ ಯಾಕೆ ಅಷ್ಟೊಂದು ದುಡ್ಡು, ನಾವು ಬಜೆಟ್ನ ಹೇಳಲ್ಲ. ಹೊಸಬ್ರಾಗ್ಲಿ ಹಳಬ್ರಾಗ್ಲಿ ಸಿನಿಮಾ ಥರ ಮಾಡಿದ್ವಿ. ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ನಟನೆನೂ ಪ್ರಾಮಾಣಿಕವಾಗಿ ಮಾಡಿದ್ದಾರೆ, ಮಾರ್ಕೆಟಿಂಗು ಮಾಡಿದ್ವಿ. ಎಲ್ಲ ನಾಳೆಯಿಂದ ಆಚೆಗೆ ಜನರು ನಿಮಗೆ ಬಿಟ್ಟಿದ್ದ ಪರವಾಗಿ ನಾನು ಹೇಳಿದೆ 200-300 ಸಿನಿಮಾ ಪ್ರಮೋಟ್ ಮಾಡಬೇಕು. ನೀವು ಮೇಜರ್ ಪ್ರಮೋಟರ್ ಅಲ್ಲ ಸರ್, ಬರೀತೀನಿ ಅದ್ರ ಬಗ್ಗೆ. PR ಅಂತ ಅಲ್ಲ ಸರ್, ಜರ್ನಲಿಸ್ಟ್ ಅಂತ ಕನ್ನಡ ಸಿನಿಮಾ ಬಗ್ಗೆ ಇಷ್ಟಪಟ್ಟು ಮಾಡೋದು ಸರ್. ನನ್ನ ಸಿನಿಮಾಗಳು ಸುಮಾರು ಹೊಗಳಿದ್ದೀರಿ, ಸುಮಾರು ತೆಗಳಿದ್ದೀರಿ. ಆಮೇಲೆ ಈ ಅಮ್ಮ ಹೆಂಗೆ ಗೊತ್ತಾಗ ಅಣ್ಣ, ಒಂದ್ಸತಿ ಬೈದ್ಬಿಟ್ಟು ಯಾಕೆ ಬೈದೆ ಅಂತ ಯೋಚನೆ ಮಾಡ್ತಾರೆ, ಒಂದ್ಸತಿ ಹೊಗಳ್ಬಿಟ್ಟು ಯಾಕೆ ಹೊಗಳದೆ ಅಂತ ಯೋಚನೆ ಮಾಡ್ತಾರೆ. ಆ ಥರ ಸರಿ ಸುಮಾರು ಇಷ್ಟೊಂದು ರಶ್ ಇದೆ. ಮೊದಲೆಲ್ಲ 1 ವೀಕು 4 ಆರ್ಟಿಕಲ್ಗಳು ಬಂದರೆ ಸಂತೋಷ ಪಡ್ತಿತ್ತು. ಇವತ್ತು 400 ಆರ್ಟಿಕಲ್ಗಳು. ನೀವು ಅಷ್ಟೊಂದು ಸಿನಿಮಾಗಳು ಅಟೆಂಡ್ ಮಾಡಬೇಕು. ಯಾವ ಸಿನಿಮಾ ಸುದ್ದಿಗಳಿಗೂ ವಿಶೇಷವಾದ ಮಣೆ ಹಾಕ್ತಿಲ್ಲ ಯಾರು. ಯಾಕಂದ್ರೆ ನಮ್ದು ಒಂದು ಸಿನಿಮಾ, ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬ ಸ್ಟಾರ್ ಸಿನಿಮಾ, ಇನ್ನೊಂದು ಸಿನಿಮಾ, ಮತ್ತೊಂದು ಸಿನಿಮಾ. ಈ ಇಂಟರ್ವ್ಯೂ ಮುಗಿದ ತಕ್ಷಣ ಇನ್ನೊಬ್ರಿಗೆ ಹೋಗ್ತೀವಿ. ನಾವು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ. ಹಿಂಗೆ ಆಗ್ಬಿಟ್ಟಿದೆ. ಇಷ್ಟೊಂದು ರೆಸೆಷನ್ ಸುದ್ದಿಗಳದ್ದಿರ್ಬೇಕಾದ್ರೆ ನೀವು ಈ ಹುಡುಗರಿಗೆಲ್ಲ, ನನಗೂ ಸೇರಿ ಕೃಷ್ಣಪ್ಪನಿಗೂ ಫೋನ್ ಮಾಡಿದೆ. ಫಸ್ಟ್ ನಾನು ಬರೆದು ಬಿಡ್ತೀನಿ ಅಂತ ಎದುರ್ಕೊಂಡು ಹೋಗ್ತೀರಲ್ಲ, ಈ ಯಾರು ಇಮ್ಮಿಡಿಯೇಟ್ ಆಗಿ ಓದದೇ ಇರೋ ಸುದ್ದಿನ ಫಸ್ಟ್ ಬರೆದು ಏನ್ ಮಾಡ್ತಾರೆ ನೀವು? ನನ್ಗೇನೋ ಅದು ಖುಷಿ ಮೊದ್ಲಿಂದಾನು ಅದೇ. ಅದು ಇವತ್ತು ನನ್ಗೂ ಗೊತ್ತಾಗಿಲ್ಲ. ಅಂದ್ರೆ ಖುಷಿ ಅಂದ್ರೆ ನಾನ್ ಆ ಫಿಲಮ್ ಬಗ್ಗೆ ನಾನ್ ಬರೀತಾ ಇದ್ದೀನಲ್ಲ ಅಂತ ಅಷ್ಟೇ. ಫಸ್ಟ್ ಬರಿ ಅಂತಲ್ಲ, ನಾನ್ ಬ್ರೇಕ್ ಮಾಡಿದ್ರೆ ನನ್ಗೇನೋ ನಾನ್ ಫಸ್ಟ್ ರ್ಯಾಂಕ್ ಬರೋ ಅಂತದಲ್ಲ. ನನ್ ಖುಷಿ ಏನಂದ್ರೆ ನಾನ್ ಬರ್ದಿದ್ದೀನಿ ನನ್ ಕನ್ನಡ ಸಿನಿಮಾ ಬಗ್ಗೆ ಅಂತ ಅಷ್ಟೇ. ನಾನು ಇದನ್ನ ಜನಕ್ಕೆ ಅದ್ರ ಬಗ್ಗೆ ನಿಮಗೊಂದು ಯಾವ ರೇಂಜ್ ರೌಡಿ ಅನ್ನೋದು ಜನಕ್ಕೆ ನಾನು ಹೇಳಬೇಕು ಅಂತ ಬಹಳ ದಿವಸದಿಂದ ಆಸೆ ಪಡ್ತಿದ್ದೆ. ಖುಷಿ ಅಂದ್ರೆ ಒಟ್ಟಲ್ಲಿ ನಮ್ ಕನ್ನಡ ಸಿನಿಮಾ ಬಗ್ಗೆ ನಾವು ಮಾಡ್ತಾ ಇದ್ವಿ ಅಂತ ಖುಷಿ. ನೀವು ರೌಡಿ ತರ ಇದ್ರೆ ಕೊಡಲ್ಲ ಕನ್ನಡ ಇಂಡಸ್ಟ್ರಿ. ಈಗ ಕಾರ್ಯಕ್ರಮ ಒಂದು ಹಾಡಿನ ಮುಖಾಂತರ ಮುಗಿಸ್ತೇನೆ ನಾನು. ನಮ್ ಜಾಗಕ್ಕೆ ಬಂದಿದ್ರೆ ನೀವು ದಯವಿಟ್ಟು ಮುಕ್ತಾಯ ಮನದ ಕಡಲು ಊದುಂಬಿ ಇಲ್ಲ,
ನಾವು ಟೈಟಲ್ ಟ್ರ್ಯಾಕ್. ನಕ್ಕರು ಶಾರದೆ ಮೋರೆಯಲಿ ಏನೋ ಒಂಥರದಿ ಬಿಡು, ಪ್ರಶ್ನೆಗಳು ನೂರಿವೆ, ಕೈ ಮುಗಿವೆ ಇನ್ನೊಮ್ಮೆ ಸಿಗಲು.